Hello students, welcome to Creative IAS Institute video classes. Now I am going to discuss about UPSC 2025 preliminary question paper polity questions. So ಇವತ್ತು ನಾನು ನಿಮಗೆ UPSC ಪೂರ್ವಭಾವಿ ಪರೀಕ್ಷೆಯ ಭಾರತದ ಸಂವಿಧಾನದ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಹೇಗೆ ಆನ್ಸರ್ ಮಾಡಬೇಕಾಗುತ್ತೆ ಏನು ಪ್ರತಿಯೊಂದು ಕೂಡ ಕ್ರಿಯೇಟಿವ್ ಇನ್ಸ್ಟಿಟ್ಯೂಟ್ನ ವತಿಯಿಂದ. ಸೊ ಮೊದಲನೇ ಪ್ರಶ್ನೆನ ನೋಡೋಣ ಈಗ. So ಮೊದಲನೇ ಪ್ರಶ್ನೆ, the first question belongs to panchayat, especially this is related to first two statements are related to intermediate level panchayat, ಮಧ್ಯಂತರ ಮಟ್ಟದ ಪಂಚಾಯತಿಗೆ ಸಂಬಂಧಪಟ್ಟಂತ ಪ್ರಶ್ನೆ. So let us see here, the first and foremost thing is here he has asked you which is not correct, which of the statements given above are not correct, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೇಳಿದ್ದಾನೆ. ಸೊ ಇದರಲ್ಲಿ ನೀವು ನೋಡಬೇಕಾಗಿರೋದು ಕರೆಕ್ಟಾಗಿರೋ ಸ್ಟೇಟ್ಮೆಂಟ್ಸ್ ಅಲ್ಲ, ತಪ್ಪಾದ ಸ್ಟೇಟ್ಮೆಂಟ್ಸ್ಗಳನ್ನ ನೋಡಬೇಕಾಗುತ್ತೆ. ಇದನ್ನು ನೀವೇ ಬೇಕಾದ್ರೆ ಉತ್ತರ ಪತ್ರಿಕೆಯಲ್ಲಿ ಬರೆಯುವಾಗ ರಾಂಗ್ ಅಂತ ಬರ್ಕೊಂಬಿಟ್ರೆ ಒಳ್ಳೆಯದು. ಇಫ್ ಯು ರೈಟ್ ಇಟ್ ಆ್ಯಸ್ ರಾಂಗ್, ಇನ್ಕರೆಕ್ಟ್ ಅಂತ ಇರೋದ್ರ ಕೆಳಗಡೆ ನೀವೇ ರಾಂಗ್ ಅಂತ ಬರ್ಕೊಂಬಿಟ್ರೆ ರಾಂಗ್ ಸ್ಟೇಟ್ಮೆಂಟ್ಸ್ನ ಕೇಳ್ತೇನೆ ಅಂತ ಅರ್ಥ ಮಾಡ್ಕೋಬೋದು. ದ ಫಸ್ಟ್ ಪಾಯಿಂಟ್ ಇಯರ್ ಈಸ್ ಪಂಚಾಯತ್ಸ್ ಅಟ್ ಇಂಟರ್ಮೀಡಿಯೇಟ್ ಲೆವೆಲ್ ಎಕ್ಸಿಸ್ಟ್ ಇನ್ ಆಲ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಯು ನೋ ದೇರ್ ಶಾಲ್ ಬಿ 3 tier ಪಂಚಾಯತ್ ರಾಜ್ ಸಿಸ್ಟಮ್, 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಇರಬೇಕು. ನೋ ನೀಡ್ ಟು ಎಕ್ಸ್ಪ್ಲೇನ್ ಟು ಯು ಪೀಪಲ್, ಅದನ್ನು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ. ಬಿಕಾಸ್ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್, ದೀಸ್ ಆರ್ ದ 3 ಲೆವೆಲ್. ತಾಲೂಕ್ ಪಂಚಾಯತ್ ಅಂತ ಕರ್ನಾಟಕದಲ್ಲಿ ಕರಿತೀವಿ, ವಿ ಕಾಲ್ ಇಟ್ ಇನ್ ಕರ್ನಾಟಕ. ಬಟ್ ಕಾನ್ಸ್ಟಿಟ್ಯೂಷನ್ ಪರ್ಸ್ಪೆಕ್ಟಿವಲ್ಲಿ ಮಾತಾಡುವಾಗ, ವೈಲ್ ಡಿಸ್ಕಸಿಂಗ್ ಫ್ರಮ್ ಕಾನ್ಸ್ಟಿಟ್ಯೂಷನ್ ಪರ್ಸ್ಪೆಕ್ಟಿವ್, ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ಮೀಡಿಯೇಟ್ ಲೆವೆಲ್. ಸೊ ಹಿಯರ್ ದ ಕ್ವೆಶನ್ ಈಸ್, does panchayats exist at intermediate level in all the states? And the answer is no. Why? Because those states with less than 20 lakh population, ಯಾವ ರಾಜ್ಯಗಳಲ್ಲಿ 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದೆಯೋ ಆ ರಾಜ್ಯಗಳಲ್ಲಿ ಮಧ್ಯಂತರ ಮಟ್ಟವನ್ನು ಸ್ಥಾಪನೆ ಮಾಡುವುದು ಕಡ್ಡಾಯವಲ್ಲ. ಇಟ್ಸ್ ನಾಟ್ ಮ್ಯಾಂಡೇಟರಿ ಟು ಎಸ್ಟಾಬ್ಲಿಷ್ ಇಂಟರ್ಮೀಡಿಯೇಟ್ ಲೆವೆಲ್. ಸೊ ಹಾಗೆ ನೋಡಿದ್ರೆ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸ್ಟೇಟ್ಮೆಂಟ್ 1 ಈಸ್ ರಾಂಗ್. Now let us go to statement 2. ಇಲ್ಲಿ ಮಿನಿಮಮ್ ಏಜ್ ಬಗ್ಗೆ ಕೇಳಿದ್ದಾನೆ. ಟು ಕೀಪ್ ಇಟ್ ವೆರಿ ಸಿಂಪಲ್, ಟು ಬಿ ಎಲಿಜಿಬಲ್ ಟು ಬಿ ಎ ಮೆಂಬರ್ ಆಫ್ ಪಂಚಾಯತ್ ಅಟ್ ಇಂಟರ್ಮೀಡಿಯೇಟ್ ಲೆವೆಲ್ ಎ ಪರ್ಸನ್ ಶುಡ್ ಅಟೈನ್ ದ ಏಜ್ ಆಫ್ 30 years. ಪಂಚಾಯತ್ ರಾಜ್ ಸಂಸ್ಥೆಯಲ್ಲಿ ಚುನಾಯಿಸಬೇಕು, ನೀವು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ ವಯೋಮಿತಿ ಏನಾಗಿರಬೇಕು, 30 ವರ್ಷ ಆಗಿರಬೇಕು ಅಂತ ಹೇಳಿದ್ದಾನೆ. ಒನ್ಸ್ ಅಗೇನ್ ಇಟ್ಸ್ ರಾಂಗ್. ಅದು 30 ಅಲ್ಲ, 21 years. ಅದು ಗ್ರಾಮ ಪಂಚಾಯತಿಗಾದರೂ ಸರಿ, ಇಂಟರ್ಮೀಡಿಯೇಟ್ ಲೆವೆಲ್ ಆದರೂ ಸರಿ, ಅಥವಾ ಜಿಲ್ಲಾ ಪಂಚಾಯತ್ ಆದರೂ ಸರಿ, ಮಿನಿಮಮ್ ಏಜ್ ಇಸ್ 30 years. 30 ವರ್ಷ ಅಲ್ಲ, 21 years. ಕನಿಷ್ಠ ವಯಸ್ಸು ಬಂದು 21 ವರ್ಷ. ಇನ್ನು ಮೂರನೇದು, ಇಲ್ಲಿ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಕಾನ್ಸ್ಟಿಟ್ಯೂಟ್ಸ್ ಎ ಕಮಿಷನ್ ಟು ರಿವ್ಯೂ ದ ಫೈನಾನ್ಷಿಯಲ್ ಪೊಸಿಷನ್ ಅಂತ ಹೇಳಿದ್ದಾನೆ. ಸೊ ಹಣಕಾಸಿನ ಸ್ಥಿತಿಗತಿಗಳನ್ನು ಪರಾಮರ್ಶೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಂದು ಆಯೋಗವನ್ನು ರಚನೆ ಮಾಡೋ ಅಧಿಕಾರ ಹೊಂದಿರ್ತಾರೆ ಅಂತ ಹೇಳಿದ್ದಾನೆ. ಒನ್ಸ್ ಅಗೇನ್ ಇದು ಚೀಫ್ ಮಿನಿಸ್ಟರ್ ಅಲ್ಲ, ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡೋದು ಗವರ್ನರ್. ಸೊ ಸ್ಟೇಟ್ ಫೈನಾನ್ಸ್ ಕಮಿಷನ್, ರಾಜ್ಯ ಹಣಕಾಸು ಆಯೋಗಗಳನ್ನು ಸ್ಥಾಪನೆ ಮಾಡೋದು ಯಾರು ಅಂತಂದರೆ ಗವರ್ನರ್, ಒನ್ಸ್ ಇನ್ 5 years. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ನ ಅಲ್ಲಿ ಪ್ರೆಸಿಡೆಂಟ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಒನ್ಸ್ ಇನ್ 5 years. ಆದರೆ ಇಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಗವರ್ನರ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ರಾಜ್ಯಪಾಲರು ಈ ರಾಜ್ಯ ಮಟ್ಟದ ಹಣಕಾಸು ಆಯೋಗವನ್ನು ರಚನೆ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಮಾಡೋದಿಲ್ಲ. ಸೊ 3 ಸ್ಟೇಟ್ಮೆಂಟ್ಸು ತಪ್ಪಾಗಿದೆ ಅಂತ ಹೇಳಬಹುದು. ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್. ಸೊ ದ ಆನ್ಸರ್ ಈಸ್ 1, 2 and 3. ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಎರಡನೇ ಪ್ರಶ್ನೆಗೆ ಹೋಗೋಣ ನಾವೀಗ. ಸೊ ಸೆಕೆಂಡ್ ಕ್ವಶನ್ ಯಾವುದ್ರ ಬಗ್ಗೆ ಇದೆ ಇದು? ಸೆಕೆಂಡ್ ಕ್ವಶನ್ ಇಟ್ ಡೀಲ್ಸ್ ವಿತ್ ಲೋಕ್ಪಾಲ್ ಬಗ್ಗೆ ಹೇಳಿದ್ದಾನೆ. ಹಿ ಹ್ಯಾಸ್ ಆಸ್ಕ್ಡ್ ಅಬೌಟ್ ಲೋಕ್ಪಾಲ್. ಮೊದಲನೇದು ಸ್ಟೇಟ್ಮೆಂಟು, ಲೆಟ್ ಅಸ್ ಸಿ ಹಿಯರ್. ಇಲ್ಲಿ ಕೇಳಿರೋದು ಕರೆಕ್ಟ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಕರೆಕ್ಟ್. ಯಾವ ಸ್ಟೇಟ್ಮೆಂಟು ಅಂತ ಹೇಳಿ ಕರೆಕ್ಟ್ ಯಾವುದು ಅಂತ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ, ದ ಪವರ್ ಆಫ್ ಲೋಕ್ಪಾಲ್ ಅಪ್ಲೈಸ್ ಟು ಪಬ್ಲಿಕ್ ಸರ್ವೆಂಟ್ಸ್ ಆಫ್ ಇಂಡಿಯಾ ಬಟ್ ನಾಟ್ ಟು ಇಂಡಿಯನ್ ಪಬ್ಲಿಕ್ ಸರ್ವೆಂಟ್ಸ್ ಪೋಸ್ಟೆಡ್ ಔಟ್ಸೈಡ್ ಇಂಡಿಯಾ. ಸೊ ಆ್ಯಸ್ ಯು ಪೀಪಲ್ ನೋ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪಬ್ಲಿಕ್ ಸರ್ವೆಂಟ್ಸ್ ಆರ್ ನಾಟ್ ಓನ್ಲಿ ಪೋಸ್ಟೆಡ್ ಇನ್ ಇಂಡಿಯಾ, ದೇ ಆರ್ ಪೋಸ್ಟೆಡ್ ಔಟ್ಸೈಡ್ ಇಂಡಿಯಾ ಆಲ್ಸೋ. ಭಾರತದಲ್ಲಿ ಮಾತ್ರ ಅವರನ್ನು ನಿಯೋಜಿಸಲಾಗಿರೋದಿಲ್ಲ, ಭಾರತದ ಹೊರಗಡೆ ಕೂಡ ಅವರನ್ನು ನಿಯೋಜನೆ ಮಾಡಿರ್ತಾರೆ. ಸೊ ಭಾರತದ ಹೊರಗಡೆ ನಿಯೋಜನೆ ಮಾಡೋದು ಯಾರು ಅಂತ ನಿಮ್ಗೆ ಗೊತ್ತು. ದೋಸ್ ಆರ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಸೀಸ್, ಭಾರತದ ರಾಜತಾಂತ್ರಿಕ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರೋಂಥವ್ರು,
ನಿಮ್ಗೆ ಇನ್ನೂ ಸರಳವಾಗಿ ಅರ್ಥ ಮಾಡಿಸ್ಬೇಕು ಅಂತಂದರೆ ನಿಮ್ಮ IFS ಆಫೀಸರ್ಸ್, ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್ಸು, ದೇ ವಿಲ್ ಬಿ ಪೋಸ್ಟೆಡ್ ಔಟ್ಸೈಡ್ ಇಂಡಿಯಾ, ಭಾರತದ ಹೊರಗಡೆ ಅವರು ಪೋಸ್ಟ್ ಆಗಿರ್ತಾರೆ. ಈಗ ಪ್ರಶ್ನೆ ಇಲ್ಲಿ ಏನು ಅಂತಂದರೆ, ಭಾರತದಲ್ಲಿ ಕೆಲಸ ಮಾಡ್ತಿರುವ ಪಬ್ಲಿಕ್ ಸರ್ವೆಂಟ್ಸ್ಗೆ ಮಾತ್ರ ಲೋಕಪಾಲ್ ಅಪ್ಲೈ ಆಗುತ್ತೆ, ನಾಟ್ ಟು ಪಬ್ಲಿಕ್ ಸರ್ವೆಂಟ್ಸ್ ಅವರು ವರ್ಕಿಂಗ್ ಔಟ್ಸೈಡ್ ಅಂತ ಕೊಟ್ಟಿದ್ದಾನೆ. ದ ಆನ್ಸರ್ ಈಸ್ ರಾಂಗ್. ಯಾಕೆ ಅಂತ ಹೇಳಿದ್ರೆ ದಿಸ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ ದೋಸ್ ಪಬ್ಲಿಕ್ ಸರ್ವೆಂಟ್ಸ್ ಆರ್ ವರ್ಕಿಂಗ್ ಇವನ್ ಔಟ್ಸೈಡ್ ಇಂಡಿಯಾ, ಭಾರತದ ಹೊರಗಡೆ ಕೆಲಸ ಮಾಡ್ತಿರೋರು ಕೂಡ ಲೋಕಪಾಲ ವ್ಯಾಪ್ತಿಯಲ್ಲಿ ಬರ್ತಾರೆ. ಇಟ್ ಕಮ್ಸ್ ಅಂಡರ್ ದ ಪರ್ಸ್ಪೆಕ್ಟಿವ್ ವಾಟ್ ಈಸ್ ದಟ್ ಪರ್ವ್ಯೂ ಆಫ್ ದಿಸ್ ಲೋಕಪಾಲ್. ಇನ್ನು ಎರಡನೇ ಸ್ಟೇಟ್ಮೆಂಟ್ ನೋಡುವ. ಸೊ ಚೇರ್ಪರ್ಸನ್ ಆರ್ ಎ ಮೆಂಬರ್ ಯಾವುದ್ರದ್ದು ನೋಡುವ. ಇಲ್ಲಿ ಏನೇನು ಕೇಳಿದಾನೆ ಅಂತ. ಒಂದು, he has asked about chairperson. Second, he has asked about member. ಒಂದು ಅಧ್ಯಕ್ಷರ ಬಗ್ಗೆ ಕೇಳಿದ್ದಾನೆ ಲೋಕಪಾಲ್ ಸಂಸ್ಥೆದು, ಮತ್ತೊಂದು ಸದಸ್ಯರ ಬಗ್ಗೆ ಕೂಡ ಕೇಳಿದ್ದಾನೆ. ಏನಂತೆ, ಶಾಲ್ ನಾಟ್ ಬಿ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ಓಕೆ ಫೈನ್, ಆಗಬಾರ್ದು. ಆರ್ ಎ ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಆಫ್ ಎನಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ, ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಯ ಸದಸ್ಯರಾಗಿರಬಾರ್ದು ಅಂತ ಹೇಳ್ತಿದ್ದಾರೆ. ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಡೆಲ್ಲಿ, ಪುದುಚೇರಿನಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇದೆ, ಆ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಕೂಡ ಇವರು ಮೆಂಬರ್ ಆಗಿರಬಾರ್ದು. ಓಕೆ ಫೈನ್. ಆ್ಯಂಡ್ ಓನ್ಲಿ ಯಾರಾಗ್ಬೋದು ಅಂತ ಹೇಳ್ತಾರೆ ಅಂದರೆ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವೆದರ್ ಇನ್ಕಂಬೆಂಟ್ ಆರ್ ರಿಟೈರ್ಡ್ ಆ್ಯಸ್ ಟು ಬಿ ಇಟ್ಸ್ ಚೇರ್ಪರ್ಸನ್ ಅಂತ ಹೇಳಿದ್ದಾರೆ. ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಇಲ್ಲಿಯವರೆಗೂ ಸ್ಟೇಟ್ಮೆಂಟ್ ಈಸ್ ರೈಟ್, ಬಟ್ ಇಲ್ಲಿಂದ ನೆಕ್ಸ್ಟ್ ಭಾಗ ದ ಸ್ಟೇಟ್ಮೆಂಟ್ ಈಸ್ ನಾಟ್ ರೈಟ್. ಯಾಕೆ ಅಂತಂದರೆ ಚೇರ್ಪರ್ಸನ್ ಆದರೂ ಸರಿ, ಮೆಂಬರ್ ಆದರೂ ಸರಿ. ಫಸ್ಟು ಚೇರ್ಪರ್ಸನ್ ಬಗ್ಗೆ ಮಾತಾಡ್ಬಿಡೋಣ. ಚೇರ್ಪರ್ಸನ್ ಆಗಬೇಕು ಅಂತಂದರೆ ಐದರ್ ಈ ಶುಡ್ ಬಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ಸುಪ್ರೀಂ ಕೋರ್ಟ್ ಜಡ್ಜ್ ಹೂ ಈಸ್ ರಿಟೈರ್ಡ್. ಸೊ ಹಿಯರ್ ದ ರಾಂಗ್ ವರ್ಡ್ ಈಸ್ he cannot be a incumbent. Incumbent means the person who is presently holding the position of a judge of the Supreme Court or the Chief Justice of Supreme Court position. Incumbent ಅಲ್ಲ, he has to be retired only. ಅವರು ನಿವೃತ್ತರೇ ಆಗಿರಬೇಕಾಗುತ್ತೆ. ಆಮೇಲೆ ಬರೀ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೇ ಮಾಡ್ತಾರೆ ಅಂತ ಹೇಳಲ್ಲ, ರಿಟೈರ್ಡ್ ಚೀಫ್ ಜಸ್ಟಿಸ್ ಕೂಡ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಆಗಿರ್ಬೋದು. ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಆಗಿರ್ಬೋದು. ಇನ್ನು ಇಷ್ಟನ್ನು ನಿಮಗೆ ಮಾತ್ರ ಹೇಳೋದಕ್ಕೆ ಬದಲಾಗಿ ಈ ಲೋಕಪಾಲ್ ಸಂಸ್ಥೆಯ ವಿಶೇಷತೆ ಏನಂದರೆ ಮೋರ್ ದ್ಯಾನ್ 50% ಆಫ್ ದ ಮೆಂಬರ್ಸ್ ಶುಡ್ ಕಮ್ ಫ್ರಮ್ ಬ್ಯಾಕ್ವರ್ಡ್ ಕ್ಲಾಸಸ್, ಶುಡ್ ಕಮ್ ಫ್ರಮ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಬ್ಯಾಕ್ಗ್ರೌಂಡ್, ಸರ್ಟನ್ ಅದರ್ ಕ್ರೈಟೀರಿಯಾಸ್ ಆಲ್ಸೋ ವಿಚ್ ಇಸ್ ನಾಟ್ ಆಸ್ಡ್ ಇನ್ ದ ಕ್ವಶನ್ ಪೇಪರ್. ಕೇಳಿಲ್ಲ, ಸೊ ದಟ್ ನಿಮ್ಗೊಂದು ಎಕ್ಸ್ಟ್ರಾ ನಾಲೆಡ್ಜ್ಗೂ ಮತ್ತು ಇನ್ಫಾರ್ಮೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಈವನ್ ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಇನ್ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಇನ್ಕರೆಕ್ಟ್. ಆ್ಯಂಡ್ ದ ಥರ್ಡ್ ಸ್ಟೇಟ್ಮೆಂಟ್, the chairperson or a member shall not be a person of less than 45 years. ಇದರ ಅರ್ಥ ಇಷ್ಟೇ. Here also by complicating the statement he is confusing the students ಅಷ್ಟೇ. He could have asked this very simple, ಬಹಳ ಸರಳವಾಗಿ ಹೇಳ್ಬೋದಾಗಿತ್ತು. ಏನಂತ ಅಂದರೆ ಮಿನಿಮಮ್ ಏಜ್ ಶಾಲ್ ಬಿ 45 ಇಯರ್ಸ್ ಅಂದರೆ ಕೆಲಸ ಮುಗಿದೋಗ್ತಿತ್ತು. ಅದನ್ನು ಯಾವ ರೀತಿ ಕನ್ಫ್ಯೂಸ್ ಮಾಡ್ತಾನೆ ನಿಮಗೆ ಅಂತಂದರೆ ದ ಚೇರ್ಪರ್ಸನ್ ಆರ್ ಎ ಮೆಂಬರ್ ಶಾಲ್ ನಾಟ್ ಬಿ ಎ ಪರ್ಸನ್ ಆಫ್ ಲೆಸ್ ದ್ಯಾನ್ 45 ಇಯರ್ಸ್ ಆಫ್ ಏಜ್ ಆನ್ ದ ಡೇಟ್ ಅಸ್ಯೂಮಿಂಗ್ ಆಫೀಸ್ ಕೂಲ್. ದಿಸ್ ಈಸ್ ದ ಮಿನಿಮಮ್ ಏಜ್. ಸೊ ನೀವು ಚೇರ್ಪರ್ಸನ್ ಅಥವಾ ಮೆಂಬರ್ ಲೋಕಪಾಲ್ಗೆ ಆಗಬೇಕು ಅಂತಂದರೆ ವಾಟ್ ಈಸ್ ದ ಮಿನಿಮಮ್ ಏಜ್ ಅಂದರೆ ಮಿನಿಮಮ್ ಏಜ್ ಈಸ್ 45 ಇಯರ್ಸ್. ದಟ್ ಮೀನ್ಸ್ ಸ್ಟೇಟ್ಮೆಂಟ್ 3 ಈಸ್ ರೈಟ್. ಸ್ಟೇಟ್ಮೆಂಟ್ 3 ಈಸ್ ರೈಟ್. ಇದು ಮೂರನ್ನು ನೋಡಿದ್ರೆ ಸಾಕಾಗ್ಬಿಡುತ್ತೆ ನಿಮಗೆ. ಇಫ್ ಯು ಸಿ ದೀಸ್ 3 ಸ್ಟೇಟ್ಮೆಂಟ್ಸ್ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವಶನ್. ಹೇಗೆ ಅಂತ ಹೇಳಿದ್ರೆ 2 and 3 ಕೊಟ್ಟಿದ್ದಾನೆ, 2 ಈಸ್ ರಾಂಗ್ ಅಂತ ಗೊತ್ತಾಯಿತು. 1 and 4 ಕೊಟ್ಟಿದ್ದಾನೆ, 3 ಇಲ್ಲವೇ ಇಲ್ಲ, ದಟ್ ಈಸ್ ನಾಟ್ ದೇರ್. ನನ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾನೆ, ಇಲ್ಲ, ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಗೊತ್ತಾಗಿದೆ ನಿಮಗೆ. ಆಲ್ರೆಡಿ ಪೀಪಲ್ ಹ್ಯಾವ್ ಕಮ್ ಟು ನೋ ದಟ್ ಒನ್ ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ದಟ್ ಮೀನ್ಸ್ ದಿಸ್ ಆಪ್ಷನ್ ಈಸ್ ರೂಲ್ಡ್ ಔಟ್, this option is also ruled out, even this option is ruled out. So what is the answer here? The answer is A. But let me explain this fourth statement also. Lokpal cannot inquire into the allegations of corruption against a sitting Prime Minister of India. Sorry to say this, the Lokpal have power even to investigate corruption charges against Prime Minister of India, but not to a complete extent, limited extent. ಸೀಮಿತ ಮಟ್ಟದಲ್ಲಿ ಈ ಅಧಿಕಾರವನ್ನು
ಲೋಕ್ಪಾಲ್ಗೆ ಕೊಟ್ಟಿದ್ದಾರೆ. ಇಫ್ ಇಟ್ ಈಸ್ ರಿಲೇಟೆಡ್ ಟು ಡಿಫೆನ್ಸ್ ಆರ್ ಇಫ್ ಇಟ್ ಈಸ್ ರಿಲೇಟೆಡ್ ಟು ಫಾರಿನ್ ಅಫೇರ್ಸ್, ಈ ಥರ ವಿಚಾರಗಳಲ್ಲಿ ಏನಾದರೂ ಕರಪ್ಷನ್ ಕೇಸಸ್ ಏನಾದರೂ ಬಂದಾಗ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಅದರ್ ದೆನ್ ದಟ್ ಲೋಕ್ಪಾಲ್ ಹ್ಯಾಸ್ ಲಿಮಿಟೆಡ್ ಪವರ್ಸ್ ಟು ಇನ್ವೆಸ್ಟಿಗೇಟ್ ಇವನ್ ದ ಚಾರ್ಜಸ್ ಆನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಇವನ್ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಇಲ್ಲಿ ನೀವು ನೋಡಿದ್ರೆ 1, 2, 4, 3 ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. 3 ಸ್ಟೇಟ್ಮೆಂಟ್ಸ್ ರಾಂಗ್ ಇದೆ, 3 is only right. So that means the answer is A. Let us go to the next question. ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. Third question, question number 3. So this question is related to ಸ್ಪೀಕರ್ಸ್ ಪೊಸಿಷನ್ ಇನ್ ಇಂಡಿಯಾ. ಭಾರತದಲ್ಲಿ ಲೋಕಸಭೆಯ ಸಭಾಧ್ಯಕ್ಷರ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂತ ಹೇಳ್ಬೋದು. ಸೊ ಏನು ಕೇಳಿದ್ದಾನೆ ನೋಡ್ತಾ ಹೋಗೋಣ. ಲೆಟ್ ಅಸ್ ಸಿ ವಾಟ್ ಈಸ್ ದ ಕ್ವಶನ್ ಹಿಯರ್. ಮೊದಲನೇದಾಗಿ ವಿಚ್ ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಕರೆಕ್ಟ್, ಸರಿಯಾದಂತಹ ಹೇಳಿಕೆಗಳು. ವಿಚ್ ಆರ್ ದ ಸ್ಟೇಟ್ಮೆಂಟ್ಸ್ ದಟ್ ಆರ್ ಕರೆಕ್ಟ್. ಸೊ ಮೊದಲನೇದಾಗಿ ಆನ್ ದ ಡಿಸಲ್ಯೂಷನ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಅಂತ ಹೇಳಿದ್ರೆ ಲೋಕಸಭಾ. Dissolution of House of the People, the Speaker shall not vacate his office until immediately before the first meeting of the House of the People after the dissolution. ಓದೋದಕ್ಕೆ ಬಹಳ ಕಾಂಪ್ಲಿಕೇಟೆಡ್, ಇಟ್ಸ್ ಹೈಲಿ ಕಾಂಪ್ಲಿಕೇಟೆಡ್ ಟು ರೀಡ್, so that it will consume time, more time will be consumed here. So what they have asked here is, let me simplify this statement. ಈ ಸ್ಟೇಟ್ಮೆಂಟನ್ನು ಸರಳವಾಗಿ ಹೇಳೋ ಒಂದು ಪ್ರಯತ್ನ ಮಾಡ್ತೀನಿ. ಇಲ್ಲಿ ಹೇಳ್ತಿರೋದು ಇಷ್ಟೇ, ಒನ್ಸ್ ಲೋಕಸಭಾ ಇಸ್ ಡಿಸಾಲ್ವ್ಡ್, ಲೋಕಸಭೆ ವಿಸರ್ಜನೆ ಆದಮೇಲೆ he shall not vacate his office. Who shall not vacate his office? The Speaker shall not vacate his office immediately. ಅವರು ತಮ್ಮ ಸ್ಥಾನದಿಂದ ತಕ್ಷಣವೇ ಕೆಳಗಿಳಿಯೋದಿಲ್ಲ. ಮತ್ತೇನು ಮಾಡ್ತಾರೆ ಅಂತಂದರೆ, ಎಲೆಕ್ಷನ್ಸ್ ಆಗಿ, ಜನರಲ್ ಎಲೆಕ್ಷನ್ಸ್ ಆಗಿ, ಹೊಸ ಲೋಕಸಭೆಯ ಮೆಂಬರ್ಸು ಬರುವವರೆಗೂ ಅವ್ರವ್ರ ಸ್ಥಾನದಲ್ಲಿ ಇರ್ತಾರೆ ಅನ್ನೋದನ್ನೇ ಹೇಳ್ತಿದ್ದಾನೆ. ದಟ್ ಈಸ್ ಟ್ರೂ. ಅದಕ್ಕೊಂಚೂರು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಹೇಗಿದೆ ಪ್ರೋಸೆಸ್ ಅಂದರೆ, ನಾವು ದ ಸ್ಪೀಕರ್, ದಿಸ್ ಈಸ್ ದ ಸ್ಪೀಕರ್. ನೌ ಲೋಕಸಭಾ ಗಾಟ್ ಡಿಸಾಲ್ವ್ಡ್, ಲೋಕಸಭೆ ವಿಸರ್ಜನೆ ಆಯಿತು. ಲೋಕಸಭೆ ವಿಸರ್ಜನೆ ಆದಮೇಲೆ ಇಟ್ ಲೀಡ್ಸ್ ಟು ಜನರಲ್ ಎಲೆಕ್ಷನ್ಸ್, ಸಾರ್ವತ್ರಿಕ ಚುನಾವಣೆ ಆಗುತ್ತೆ, ಜನರಲ್ ಎಲೆಕ್ಷನ್ಸ್. ಸೊ ಒನ್ಸ್ ದ ಜನರಲ್ ಎಲೆಕ್ಷನ್ಸ್ ಇಸ್ ಕಂಡಕ್ಟೆಡ್, ನೌ ದ ಮೆಂಬರ್ಸ್ ವಿಲ್ ಬಿ ಎಲೆಕ್ಟೆಡ್ ಬೈ ದ ಪೀಪಲ್. ಸದಸ್ಯರನ್ನು, ಲೋಕಸಭಾ ಸದಸ್ಯರನ್ನು ಜನರು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ ನಂತರ ಪ್ರೆಸಿಡೆಂಟ್ ಒಬ್ಬರನ್ನ ಪ್ರೋ ಟರ್ಮ್ ಸ್ಪೀಕರ್ ಅಂತ ಆಯ್ಕೆ ಮಾಡ್ತಾರೆ. ಪ್ರೋ ಟರ್ಮ್ ಸ್ಪೀಕರ್ ನೀವು ಸಂವಿಧಾನದಲ್ಲಿ ಓದಿದ್ದೀರಾ. ಯು ಪೀಪಲ್ ಹ್ಯಾವ್ ಸ್ಟಡಿಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ದ ಮೆಂಬರ್ಸ್ ಆಫ್ ಲೋಕಸಭಾ ಶಾಲ್ ಬಿ ಗಿವನ್ ಓತ್ ಬೈ ದ ಪ್ರೆಸಿಡೆಂಟ್ ಆರ್ ಎ ಪರ್ಸನ್ ಹೂ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಫಾರ್ ದಿಸ್ ಪರ್ಪಸ್. ಏನಂತ ಹೇಳಿದ್ದಾರೆ, ಲೋಕಸಭೆಯ ಸದಸ್ಯರಿಗೆ ಪ್ರಮಾಣ ವಚನವನ್ನು ರಾಷ್ಟ್ರಪತಿಗಳು ನೀಡತಕ್ಕದ್ದು ಅಥವಾ ರಾಷ್ಟ್ರಪತಿಗಳು ನೇಮಿಸಿದ ವ್ಯಕ್ತಿ ಪ್ರಮಾಣ ವಚನವನ್ನು ನೀಡತಕ್ಕದ್ದು ಅಂತ ಹೇಳಿದ್ದಾರೆ. ಐದರ್ ದ ಪ್ರೆಸಿಡೆಂಟ್ ಶಾಲ್ ಗಿವ್ ಓತ್ ಟು ದ ಮೆಂಬರ್ಸ್ ಆರ್ ದ ಪರ್ಸನ್ who is appointed by the president to give oath shall be appointed by the, shall be means ಅವರು oath ಕೊಡ್ಬೋದು ಅಂತ ಹೇಳಿದ್ದಾರೆ. This is what the constitution has mentioned. So what will happen is, let us assume these 543 members got elected. 543 ಜನ ಚುನಾಯಿತರಾಗಿ ಬಂದರು. ಈ 543 ಮೆಂಬರ್ಸು ಬಂದ ನಂತರ ಪ್ರೆಸಿಡೆಂಟ್ ವಿಲ್ ಗಿವ್ ಓತ್ ಟು ಒನ್ ಮೆಂಬರ್, ಒಬ್ಬರಿಗೆ ಮಾತ್ರ. ನಾರ್ಮಲಿ ಇಟ್ ವಿಲ್ ಬಿ ಸೀನಿಯರ್, ದಟ್ ಇಸ್ ಎ ಕನ್ವೆನ್ಷನ್, ಇಟ್ಸ್ ನಾಟ್ ಕಾನ್ಸ್ಟಿಟ್ಯೂಷನ್. ಲೆಟ್ ಮಿ ಸೇ ವೆರಿ ಕ್ಲಿಯರ್. ಪ್ರಾವಿಷನ್ಸ್ ಏನಿಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸಲ್ಲಿ, ಇಟ್ ಈಸ್ ಜಸ್ಟ್ ಎ ಕನ್ವೆನ್ಷನ್, ಅದೊಂದು ಸಂಪ್ರದಾಯವಷ್ಟೇ. ಸೊ ಈ ವಿಲ್ ಗಿವ್ ಓತ್ ಟು ಒನ್ಲಿ ಒನ್ ಮೆಂಬರ್. ನಾರ್ಮಲಿ ಸೀನಿಯರ್ ಕೊಡ್ತಾರೆ, ಒನ್ ಮೆಂಬರ್ಗೆ ಓತ್ ಕೊಡ್ತಾರೆ. ದಟ್ ಮೆಂಬರ್ ಈಸ್ ಕನ್ಸಿಡರ್ಡ್ ಆಸ್ ವಾಸ್ ಟೇಕನ್ ಓತ್ ಫ್ರಮ್ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನವನ್ನು ಪಡೆದುಕೊಂಡ ಆ ಸದಸ್ಯನನ್ನು ನಾವು ಪ್ರೋ ಟರ್ಮ್ ಸ್ಪೀಕರ್ ಅಂತ ಕರಿತೀವಿ, ಹಂಗಾಮಿ ಸ್ಪೀಕರ್ ಅಂತ ಕರಿತೀವಿ. ಸೊ ಆ ಪ್ರೋ ಟರ್ಮ್ ಸ್ಪೀಕರ್ಗೆ ಇವರು ಓತ್ ಕೊಟ್ಟ ಮೇಲೆ ಆ ಪ್ರೋ ಟರ್ಮ್ ಸ್ಪೀಕರು ಉಳಿದಂಥ ಸದಸ್ಯರುಗಳಿಗೆ ಪ್ರಮಾಣ ವಚನ ಕೊಡ್ತಾರೆ. ಹಿ ವಿಲ್ ಗಿವ್ ಓತ್ ಟು ಅದರ್ ಮೆಂಬರ್ಸ್ ಆಫ್ ದ ಲೋಕಸಭಾ. ಸೊ ಏನಾಗುತ್ತೆ ಅಂದರೆ, ಸೊ ಒನ್ಸ್ ದ ಪ್ರೆಸಿಡೆಂಟ್ ಎಲೆಕ್ಟ್ಸ್ ಎ ಪ್ರೋ ಟರ್ಮ್ ಸ್ಪೀಕರ್
speaker is elected by the president. The speaker of last Lok Sabha, he will hand over the powers to this pro tem speaker. Now this pro tem speaker will give vote to all the other members. ಬೇರೆಯವರು ಎಲ್ಲರಿಗೂ ಪ್ರಮಾಣ ವಚನ ಕೊಡ್ತಾರೆ. All the other members will come to Lok Sabha. ಎಲ್ಲರೂ ಲೋಕಸಭೆಗೆ ಬರ್ತಾರೆ. Then they will elect a new speaker. ಸೊ ಈ ವಿಚಾರವನ್ನು ತಿಳ್ಕೊಂಡ ಮೇಲೆ ಒಂದಂತೂ ಕ್ಲಾರಿಟಿ ಸಿಗ್ತಾ ಇದೆ ನಿಮಗೆ. ಒನ್ಸ್ ದ ಹೌಸ್ ಆಫ್ ದ ಪೀಪಲ್ ಅಂದರೆ ಲೋಕಸಭಾ ಈಸ್ ಡಿಸಾಲ್ವ್ಡ್, ಸ್ಪೀಕರ್ ಶಾಲ್ ನಾಟ್ ವೆಕೇಟ್ ಇಸ್ ಆಫೀಸ್. ಅವರು ವೆಕೇಟ್ ಮಾಡೋದಿಲ್ಲ ಅಂತ ಗೊತ್ತಾಯ್ತು ನಿಮಗೆ. ಯಾಕೆ? ಹೊಸ ಲೋಕಸಭಾ ಬಂದು ಆ ಲೋಕಸಭೆಯಲ್ಲಿ ಪ್ರೋಟಮ್ ಸ್ಪೀಕರ್ ಅಪಾಯಿಂಟ್ ಆಗೋವರೆಗೂ ಅವರು ತಮ್ಮ ಅಧಿಕಾರದಲ್ಲಿ ಮುಂದುವರಿತಾರೆ. ಆ ಪ್ರೋಟಮ್ ಸ್ಪೀಕರ್ಗೆ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಿಬಿಟ್ಟು ದೆನ್ ಓನ್ಲಿ ವಿಲ್ ಗೆಟ್ ಡೌನ್ ಫ್ರಮ್ ಹಿಸ್ ಪೊಸಿಷನ್. ನೌ ಮೈ ಸ್ಟೂಡೆಂಟ್ಸ್ ಮೇ ಆಸ್ಕ್ ಎ ಕ್ವಶನ್. ಹಾಗಾದರೆ ಈ ಸ್ಪೀಕರು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಲ್ವಾ? ಈ ವಿಲ್ ಕಂಟೆಸ್ಟ್ ಇನ್ ದ ಎಲೆಕ್ಷನ್ಸ್ ಇಫ್ ಯು ವಾಂಟ್ಸ್ ಟು ಡೂ ಸೊ. ಅವ್ರಿಗೆ ಚುನಾವಣೆಯಲ್ಲಿ ನಿಲ್ಲಬೇಕು. ಮುಂದಿನ ಚುನಾವಣೆಯಲ್ಲಿ ಅಂದರೆ ಈಗ ಎಲೆಕ್ಟ್ ಆಗಿ ಬಂದಿರೋ ಚುನಾವಣೆ ನಿಲ್ಲಬೇಕು ಅಂದರೆ ನಿಂತಿರ್ತಾರೆ, ಗೆದ್ದು ಇರ್ತಾರೆ. ಬಟ್ ಈ ಕಂಟಿನ್ಯೂಸ್ ಟು ಬಿ ಇನ್ ದಟ್ ಪೊಸಿಷನ್ ಅಂತ ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಓಂ ಬಿರ್ಲಾ. ಲಾಸ್ಟ್ ಟೈಮ್ ನಿಂತರು, ಗೆದ್ದರು, ಸ್ಪೀಕರ್ ಆಗಿದ್ದರು. ಅಗೇನ್ ಈ ಕಂಟಿನ್ಯೂಡ್, ಈ ಕಂಟೆಸ್ಟೆಡ್ ಇನ್ ದ ಎಲೆಕ್ಷನ್ಸ್, ಈ ಒನ್ ಅಗೇನ್ ಆ್ಯಂಡ್ ಎಸ್ ಕಮ್ ಬ್ಯಾಕ್ ಟು ದ ಪೊಸಿಷನ್ ಆಫ್ ಸ್ಪೀಕರ್ ಅಗೇನ್. ನಾವು ಲೆಟ್ಸ್ ಗೋ ದಿಸ್ ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ಸೊ ಮೊದಲನೇ ಸ್ಟೇಟ್ಮೆಂಟು, ಆನ್ ದ ಡಿಸಲ್ಯೂಷನ್ ಆಫ್ ದ ಹೌಸ್ ಆಫ್ ದ ಪೀಪಲ್ ದ ಸ್ಪೀಕರ್ ಶಾಲ್ ನಾಟ್ ವೆಕೇಟ್. ದಿಸ್ ಈಸ್ ರೈಟ್, ಇದು ಸರಿಯಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಫೈನ್. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡೋಣ. ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, member of the house of the people on being elected as a speaker shall resign from his or political party immediately. ಸೊ ಈ ಸ್ಟೇಟ್ಮೆಂಟಿನ ಅರ್ಥ ಬಹಳ ಸಿಂಪಲ್. ಲೋಕಸಭೆಗೆ ಆಯ್ಕೆಯಾದ ನಂತರ ಸ್ಪೀಕರ್ ಸ್ಥಾನಮಾನಕ್ಕೆ ಅವ್ರನ್ನೇನಾದರೂ ಎಲೆಕ್ಟ್ ಮಾಡಿದ್ರೆ ಅವರು ತಮ್ಮ ರಾಜಕೀಯ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತದೆ. ಶುಡ್ ಸಬ್ಮಿಟ್ ರೆಸಿಗ್ನೇಷನ್ ಟು ಹಿಸ್ ಪೊಲಿಟಿಕಲ್ ಪಾರ್ಟಿ ಅಂತ. ನೋಡಿ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಇಂಡಿಯನ್ ಪಾರ್ಲಿಮೆಂಟ್ರಿ ಸಿಸ್ಟಮ್ದಲ್ಲ ಸ್ಟೇಟ್ಮೆಂಟ್, ಇದು ಬ್ರಿಟಿಷ್ ಪಾರ್ಲಿಮೆಂಟ್ರಿ ಸಿಸ್ಟಮ್ದು ಸ್ಟೇಟ್ಮೆಂಟ್ ಇದು. ಬ್ರಿಟಿಷ್ ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ಹೇಗಿದೆ ಅಂದರೆ, ಒನ್ಸ್ ಈಸ್ ಎಲೆಕ್ಟೆಡ್ ಆಸ್ ದ ಸ್ಪೀಕರ್ ಆಫ್ ದ ಹೌಸ್ ಆಫ್ ದ ಲೋಯರ್ ಹೌಸ್, ಕೆಳಮನೆಯ ಸಭಾಧ್ಯಕ್ಷರಾಗಿ ನೇಮಕವಾಗುತ್ತಿದ್ದಂತೆ ಅಥವಾ ಆಯ್ಕೆಯಾಗುತ್ತಿದ್ದಂತೆ ಅವ್ರು ರಾಜಕೀಯ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ. ಅವ್ರ ಸ್ಥಾನ ಖಾಲಿ ಬಿಟ್ಟಿರ್ತಾರೆ. ಬಟ್ ಇಂಡಿಯಾದಲ್ಲಿ ಹಾಗಲ್ಲ. What will happen? He continues to be a member of that political party and he continues to be in the position of the speaker. You can take the example of UT Khadar in Karnataka. ಕರ್ನಾಟಕದಲ್ಲಿ UT Khadar ತಗೋಬೋದು, or ಓಂ ಬಿರ್ಲಾ ಇನ್ ಯುವರ್ ಲೋಕಸಭಾ, ಎಲ್ಲರೂ ತಗೋಬೋದು. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಇದು ಕರೆಕ್ಟ್ ಅಲ್ಲ. ಸೊ ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಮೆಂಬರ್ ಆಫ್ ಹೌಸ್ ಆಫ್ ದ ಪೀಪಲ್ ಆನ್ ಬೀಯಿಂಗ್ ಎಲೆಕ್ಟೆಡ್ ಆಸ್ ಅ ಸ್ಪೀಕರ್ ಶಾಲ್ ರಿಸೈನ್ ಅಂತ ಹೇಳಿದ್ದಾರೆ. ನೋ ನೀಡ್ ಟು ರಿಸೈನ್, ಅವರು ರಾಜೀನಾಮೆ ಕೊಡುವ ಅವಶ್ಯಕತೆ ಇರೋದಿಲ್ಲ, ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ. ದಿಸ್ ಈಸ್ ವಾಟ್ ಐ ಕ್ಯಾನ್ ಸೇ. ಸೊ ಇದು ಯಾವ ಒಂದು ಸಂವಿಧಾನ, ಎಲ್ಲಿ ಸಿಸ್ಟಮ್ ಇದು ಅಂದರೆ ಬ್ರಿಟನ್ನಲ್ಲಿರುವಂಥ ಸಿಸ್ಟಮ್ ಇದು, ನಾಟ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಆಯಿತಾ. ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇವನು ಕೇಳಿರೋದು ಯಾವುದು? ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾನೆ. ಮೂರನೇ ಸ್ಟೇಟ್ಮೆಂಟ್ ನೋಡ್ಬಿಡುವ ಈಗ. ದ ಸ್ಪೀಕರ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಮೇ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆರ್ ಅವರ್ ಆಫೀಸ್ ಬೈ ಎ ರೆಸಲ್ಯೂಷನ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಪಾಸ್ಡ್ ಬೈ ಮೆಜಾರಿಟಿ ಆಫ್ ದ ಆಲ್ ದ ದೆನ್ ಮೆಂಬರ್ಸ್ ಆಫ್ ದ ಹೌಸ್. ಸೊ ಲೋಕಸಭಾ ಸ್ಪೀಕರ್ನ ನೀವೇನಾದ್ರು ತೆಗೆದಾಕಬೇಕು ಅಂತಂದರೆ 14 ದಿನ ನೋಟಿಸ್ ಕೊಡಬೇಕು. 14 days ನೋಟಿಸ್ ಹ್ಯಾಸ್ ಟು ಬಿ ಗಿವನ್. ದೆನ್ ಇಟ್ ಹ್ಯಾಸ್ ಟು ಬಿ ಪಾಸ್ಡ್ ಬೈ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ ಬೈ ದ ಮೆಂಬರ್ಸ್ ಆಫ್ ದ ಹೌಸ್. ದೋಸ್ ಆರ್ ಪ್ರೆಸೆಂಟ್, ಅಲ್ಲಿ ಯಾರು ಹಾಜರಿರ್ತಾರೋ ಅವರಲ್ಲಿ ಮೆಜಾರಿಟಿನಲ್ಲಿ ಅದನ್ನು ಪಾಸ್ ಮಾಡೋಕ್ಕಾಗುತ್ತೆ. 14 days ನೋಟಿಸ್ನ ಹ್ಯಾಸ್ ಟು ಬಿ ಗಿವನ್ ಟು ದೆಮ್. ಸೊ 3 ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರೈಟ್. ಸೊ ಹಾಗೆ ನೋಡಿದ್ರೆ 1 ಮತ್ತು 3 ಈಸ್ ರೈಟ್. ಎಲ್ಲಿದೆ 1 ಮತ್ತು 3? C is the right answer. So which is the answer? C is the right answer. ಯಾಕಂದರೆ ಸ್ಟೇಟ್ಮೆಂಟ್ 2 is wrong. So 1 and 3 is the right answer. Now let us go to the next question. Question number 4.
Once again, even this question is very tricky ಅಂತ ನಾ ಹೇಳ್ತೀನಿ. Very tricky question. This is related to disqualification. ಇದು ಸಂಬಂಧಪಟ್ಟಿರೋದು ಅನರ್ಹತೆಗೆ ಸಂಬಂಧಪಟ್ಟ ವಿಚಾರ. This is related to disqualification of the members ಅಂತ ಹೇಳ್ಬೋದು. ಇಲ್ಲಿ ನೋಡಿ ನೀವು, if any question arises as to whether a member of the House of the People has become subject to disqualification under 10th schedule. So, illi let us break this statement. Any question arises as to whether a member of the House of the People has been subject to disqualification under 10th schedule. Now, ಮೊದಲನೇದಾಗಿ 10th schedule ಅಂದ ಕೂಡಲೇ, the moment I say 10th schedule, the students should think about this. This is related to anti-defection law of the government, of the constitution. 10th schedule deals with anti-defection law, Pakshantara Nisheda Kaide. So, this is related to anti-defection law. Illen kelida next to, the president's decision in accordance with the opinion of the council of ministers shall be final anta helidane. President's decision, such a confusing statement, to be very honest. ಯಾಕೆ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಪ್ರೆಸಿಡೆಂಟ್ಸ್ ಡಿಸಿಷನ್, ಅದು ರಾಷ್ಟ್ರಪತಿಗಳ ನಿರ್ಧಾರವಲ್ಲ. ಇಟ್ಸ್ ನಾಟ್ ಪ್ರೆಸಿಡೆಂಟ್ಸ್ ಡಿಸಿಷನ್. ಯಾಕೆ ಅಂತ ಹೇಳಿದ್ರೆ, ಅಂಡರ್ ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ, ಆ್ಯಂಟಿ ಡಿಫೆಕ್ಷನ್ ಲಾನಲ್ಲಿ ಲೋಕಸಭೆಯಲ್ಲಿ ಈ ಪವರ್ಸ್ ಇರೋದು ಯಾರಿಗೆ? ಸ್ಪೀಕರ್ ಹ್ಯಾವ್ ದಿಸ್ ಪವರ್ಸ್. ಸಭಾಧ್ಯಕ್ಷರಿಗೆ, ಲೋಕಸಭೆಯ ಸಭಾಧ್ಯಕ್ಷರಿಗೆ ಈ ಅಧಿಕಾರವನ್ನು ಸಂವಿಧಾನ ನೀಡಿದೆ. ಇಲ್ಲಿ ಸಭಾಧ್ಯಕ್ಷರು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ, ವೈಲ್ ದ ಸ್ಪೀಕರ್ ಟೇಕ್ಸ್ ದಿಸ್ ಡಿಸಿಷನ್, ಇಟ್ ಈಸ್ ನಾಟ್ ನೆಸಸರಿ ಫಾರ್ ಹಿಮ್ ಟು ಕನ್ಸಲ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮಂತ್ರಿಮಂಡಲವನ್ನು ಸಮಾಲೋಚನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮತ್ತು ಯಾವುದು ಸರ್ ಅದು ಪ್ರೆಸಿಡೆಂಟ್ಸ್ದು ಯಾವ ಸ್ಟೇಟ್ಮೆಂಟ್ ತೊಗೊಂಬಂದು ಇಲ್ಲಿಗೆ ಹಾಕಿದ್ದಾನೆ, ಆ ಥರ ಏನಾದ್ರು ಆಗಿದೆಯಾ ಅಂತ ಹೇಳಿದ್ರೆ, if a member is to be disqualified under the Constitution or Representation of People Act 1951, ನೀವೇನಾದರೂ ಸದಸ್ಯನನ್ನು ಸಂವಿಧಾನದ ಅಡಿಯಲ್ಲಿ ಅಥವಾ ಪ್ರಜಾಪ್ರತಿನಿಧಿ ಕಾಯ್ದೆ 1951ರ ಅಡಿಯಲ್ಲಿ ಅನರ್ಹಗೊಳಿಸುತ್ತಿದ್ದರೆ, ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951, ಸಂವಿಧಾನದ ಅಡಿಯಲ್ಲಿ ಅಥವಾ ಪ್ರಜಾಪ್ರತಿನಿಧಿ ಕಾಯ್ದೆ 1951ರ ಅಡಿಯಲ್ಲಿ ಮೆಂಬರ್ನ ನೀವೇನಾದ್ರು ಅನರ್ಹಗೊಳಿಸಬೇಕಾದರೆ, ಫಾರ್ ಎಕ್ಸಾಂಪಲ್ Rahul Gandhi was disqualified, then it was revoked by the Supreme Court, that is different. But ಅವರು ಡಿಸ್ಕ್ವಾಲಿಫೈ ಆಗಿದ್ದು ಯಾವ ಆ್ಯಕ್ಟ್ ಪ್ರಕಾರ ಅಂದರೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951, ಪ್ರಜಾಪ್ರತಿನಿಧಿ ಕಾಯ್ದೆ 1951. ಸೊ ಅಂಡರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951, ಇಫ್ ಎ ಮೆಂಬರ್ ಇಸ್ ಡಿಸ್ಕ್ವಾಲಿಫೈಡ್, ಇನ್ ಸಚ್ ಎ ಸಿಚುವೇಶನ್ ದ ಪ್ರೆಸಿಡೆಂಟ್ಸ್ ಡಿಸಿಷನ್ ಇಸ್ ಫೈನಲ್. ರಾಷ್ಟ್ರಪತಿಗಳ ನಿರ್ಧಾರ ಅಂತಿಮವಾಗಿರುತ್ತದೆ. ಬಟ್ ದ ಪ್ರೆಸಿಡೆಂಟ್, before taking such decision, he has to consult election commission, not council of ministers. So, there are 3 types of disqualifications in India. 3 ರೀತಿಯ ಅನರ್ಹತೆಗಳಿದೆ. ಒಂದು, ಅಂಡರ್ ದ ಕಾನ್ಸ್ಟಿಟ್ಯೂಷನ್ ದ ಮೆಂಬರ್ ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್. ಎರಡನೇದು, ದ ಮೆಂಬರ್ ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್ ಅಂಡರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951. ಒಂದು ಸಂವಿಧಾನದ ಅಡಿಯಲ್ಲಿ ಅನರ್ಹತೆ, ಎರಡನೇದು ಪ್ರಜಾಪ್ರತಿನಿಧಿ ಕಾಯ್ದೆ 1951ರ ಅಡಿಯಲ್ಲಿ ಅನರ್ಹತೆ, ಮೂರನೇದು ಪಕ್ಷಾಂತರ ನಿಷೇಧ ಕಾಯ್ದೆ ಆ್ಯಂಟಿ ಡಿಫೆಕ್ಷನ್ ಲಾ 10th ಶೆಡ್ಯೂಲಲ್ಲಿ ಇರೋದು. ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951ಅಲ್ಲಿ ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್. ಆದರೆ ಪ್ರೆಸಿಡೆಂಟು ಬಿಫೋರ್ ಟೇಕಿಂಗ್ ಎನಿ ಸಚ್ ಡಿಸಿಷನ್, ಈ ಹ್ಯಾಸ್ ಟು ಕನ್ಸಲ್ಟ್ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡಬೇಕು. ಆ್ಯಂಡ್ ದ ಅಡ್ವೈಸ್ ಗಿವನ್ ಬೈ ದ ಎಲೆಕ್ಷನ್ ಕಮಿಷನ್ ಇಸ್ ಫೈನಲ್. ಚುನಾವಣಾ ಆಯೋಗ ಕೊಡುವಂತಹ ಸಲಹೆ ಅಂತಿಮವಾಗಿರುತ್ತದೆ, ದಟ್ಸ್ ಫೈನಲ್. ಸೊ ಚುನಾವಣಾ ಆಯೋಗದ ಸಲಹೆ ಅಂತಿಮವಾಗಿರುತ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೇಳ್ತಿರೋದು ಏನಂತಂದರೆ, ಪಕ್ಷಾಂತರ ನಿಷೇಧ ಕಾಯ್ದೆ ವಿಚಾರದಲ್ಲಿ ಪ್ರೆಸಿಡೆಂಟ್ ತಲೆಗೆ ಬರೋದಿಲ್ಲ ಅವ್ರದ್ದು. ಸ್ಪೀಕರ್ ಡಿಸಿಷನ್ ತಗೋತಾರೆ. ಸ್ಪೀಕರ್ ಡಿಸಿಷನ್ ನಿಮಗೆ ಸಮಾಧಾನ ಆಗಲಿಲ್ಲ ಅಂದರೆ, ದೆನ್ ಯು ಕ್ಯಾನ್ ಗೋ ಟು ದ ಜುಡಿಷರಿ, ನ್ಯಾಯಾಂಗಕ್ಕೆ ಹೋಗ್ಬೋದು. ಹೈಕೋರ್ಟಿಂದ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸೊ this part of the statement is wrong. So statement 1 is wrong. ಇಲ್ಲಿ ಹೇಳ್ತಿರೋದು ಯಾವುದು ಕರೆಕ್ಟ್ ಇದೆ ಅಂತ. ಇಲ್ಲಿ ಸ್ಟೇಟ್ಮೆಂಟ್ 1 ರಾಂಗ್ ಅಂತ ಗೊತ್ತಾಗೋಯ್ತು. 1 ಅಂತೂ ಅಲ್ಲ. ಇನ್ನು ಎರಡನೇದು, there is no mention of the word
ಪೊಲಿಟಿಕಲ್ ಪಾರ್ಟಿ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತದ ಸಂವಿಧಾನದಲ್ಲಿ ರಾಜಕೀಯ ಪಕ್ಷ ಎನ್ನುವ ಪದದ ಬಳಕೆಯೇ ಆಗಿಲ್ಲ. ದೇರ್ ಈಸ್ ನೋ ಮೆನ್ಷನ್ ಆಫ್ ದ ವರ್ಡ್ ಪೊಲಿಟಿಕಲ್ ಪಾರ್ಟಿ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತದ ಸಂವಿಧಾನದಲ್ಲಿ ರಾಜಕೀಯ ಪಕ್ಷ ಎನ್ನುವ ಪದ ಬಳಕೆಯೇ ಆಗಿರೋದಿಲ್ಲ ಅಂತ ಹೇಳಿದ್ದಾರೆ. ಭಾರತದ ಸಂವಿಧಾನದಲ್ಲಿ ಅಂತ ಹೇಳಿದ್ರೆ ಪೊಲಿಟಿಕಲ್ ಪಾರ್ಟಿ ಎನ್ನುವ ಪದವನ್ನು 10th ಶೆಡ್ಯೂಲಲ್ಲಿ ಇಟ್ ಹ್ಯಾಸ್ ಬೀನ್ ಮೆನ್ಷನ್ಡ್. 10ನೇ ಅನುಸೂಚಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ವೆನ್ ದ ಶೆಡ್ಯೂಲ್ಸ್ ಆರ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅನುಸೂಚಿಗಳು ಸಂವಿಧಾನದ ಭಾಗವಾಗಿದೆ ಅಂತ ಅಂದಮೇಲೆ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ ಅಂತಲೇ ಅರ್ಥ ಅದು. ಸೊ ದಟ್ ಮೀನ್ಸ್ ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ನು. ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸಂವಿಧಾನದ ಬೇರೆ ಭಾಗದಲ್ಲಿ ಇಲ್ಲ, ಇದು ಆರ್ಟಿಕಲ್ಗಳಲ್ಲಿ ಇಲ್ಲ. ಇದು 10th ಶೆಡ್ಯೂಲಲ್ಲಿ ಬರೆದಿದ್ದಾರೆ. 10th ಶೆಡ್ಯೂಲಲ್ಲಿ ಬರೆದಿದ್ದಾರೆ ಈ ಪದನ. ಸೊ 10th ಶೆಡ್ಯೂಲಲ್ಲಿ ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಕ್ಷ ಎನ್ನುವ ಪದ ಬಳಕೆ ಆಗಿದೆ. ವೆನ್ ಆಲ್ ದ ಶೆಡ್ಯೂಲ್ಸ್ ಆರ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ದಟ್ ಮೀನ್ಸ್ ಇಟ್ ಈಸ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತಲೇ ಅರ್ಥ. ಸೊ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂದರೆ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಅಂದರೆ ಆನ್ಸರ್ ಯಾವುದು? ಬಿ ಈಸ್ ದ ಆನ್ಸರ್. ಬಿ ಈಸ್ ದ ಆನ್ಸರ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆಗೆ ಹೋಗುವ. ಮುಂದಿನ ಪ್ರಶ್ನೆ ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ನ ಕೇಳಿದ್ದಾನೆ. ಒನ್ಸ್ ಅಗೇನ್ ಟ್ರಿಕ್ಕಿ. ಕೆಲವು 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ, ವಿಚ್ ಈಸ್ ಸ್ಟಿಲ್ ಮೋರ್ ಚಾಲೆಂಜಿಂಗ್ ಫಾರ್ ದ ಸ್ಟೂಡೆಂಟ್ಸ್. ನಾವು ಲೆಟ್ ಅಸ್ ಟ್ರೈ ಟು ಬ್ರೇಕ್ ಅಪ್ ದಿಸ್. ಇನ್ ಇಂಡಿಯಾ, ಭಾರತದಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ನೋ ಪವರ್ ಫಾರ್ ಮೇಕಿಂಗ್ ರೂಲ್ಸ್ ಫಾರ್ ಗ್ರಾಂಟ್ ಆಫ್ ಕನ್ಸೆಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ minor minerals, even though such minerals are located in their territories. In India, state governments have no power for making rules. ಮೊದಲನೇದಾಗಿ ನೋ ಪವರ್ ಅಂತ ಹೇಳಿದ್ದಾರೆ. ಯಾಕೆ ನೋ ಪವರ್ ಅಂತ ಹೇಳಿದ್ದಾರೆ? ಫಾರ್ ಮೇಕಿಂಗ್ ರೂಲ್ಸ್ ಅಂತೆ. ಯಾವ ರೂಲ್ಸ್ ಮಾಡೋದಕ್ಕೆ? ಫಾರ್ ಗ್ರ್ಯಾಂಟ್ ಆಫ್ ಕನ್ಸೆಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಮೈನರ್ ಮಿನರಲ್ಸ್. State governments have no power. For your kind information, there is an act related to this minor mineral policy. Minor mineral ಅಂತಂದರೆ ಹುಡುಗರು ನಾರ್ಮಲಿ they will get confused. ಏನಪ್ಪ ಏನೇನೋ ಕ್ವಶನ್ ಕೇಳಿದ್ದಾನೆ ಅಂತ. ಇವನ್ ಸ್ಯಾಂಡ್ ಈಸ್ ಎ ಮೈನರ್ ಮಿನರಲ್. ಸ್ಯಾಂಡ್, ಮರಳು ಯೂಸ್ ಮಾಡ್ತಿರಲ್ಲ ಮನೆ ಕಟ್ಟಕ್ಕೆ, ಅದು ಕೂಡ ಮೈನರ್ ಮಿನರಲ್ಲೇ. ಸೊ ದಟ್ ಮೀನ್ಸ್ ವಾಟ್ ಯು ಮೀನ್ ಬೈ ದಿಸ್? ಸ್ಯಾಂಡಿಗೆ ರಿಲೇಟೆಡ್ ಕರ್ನಾಟಕ ಗೌರ್ಮೆಂಟ್ಗೆ ರೂಲ್ಸ್ ಮಾಡೋದಕ್ಕೆ ಏನಾದ್ರು ಪವರ್ಸ್ ಇದೆಯಾ ಇಲ್ವಾ? ದೇ ಹ್ಯಾವ್ ಪವರ್ಸ್. ಇಲ್ಲೇನು ಕೊಟ್ಟಿದ್ದಾನೆ ಕ್ವಶನ್ನು? ದೇರ್ ಇಸ್ ನೋ ಪವರ್ ಅಂತ ಕೊಟ್ಟಿದ್ದಾನೆ. ಸೊ ಮುಗ್ದೇ ಹೋಯ್ತು ಆನ್ಸರ್ ನಿಮಗಿಲ್ಲೇ. ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಪವರ್ಸ್ ಇದೆ. ಎರಡನೇದು, ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ಸ್ ಇದೆಯಾ? ನೋಟಿಫೈ ಮೈನರ್ ಮಿನರಲ್ಸ್ ಅಂಡರ್ ರಿಲೆವೆಂಟ್ ಲಾ. ಅಧಿಸೂಚನೆ ಹೊರಡಿಸೋದಕ್ಕೆ. ಮೈನರ್ ಮಿನರಲ್ಸ್ ಅಂದರೆ ಏನರ್ಥ? ಸಣ್ಣ ಖನಿಜಗಳು. ಸಣ್ಣ ಖನಿಜಗಳನ್ನು ಅಧಿಸೂಚನೆ ಹೊರಡಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಅಂತ ಒಂದು ಪ್ರಶ್ನೆ ಇದೆ. ಕ್ಯಾನ್ ದ ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ನೋಟಿಸ್ ಆರ್ ನೋಟಿಫೈ ಮೈನರ್ ಮಿನರಲ್ಸ್ ಅಂತ ಇದೆ. ದೇ ಹ್ಯಾವ್ ದಿಸ್ ಪವರ್. ಈ ಅಧಿಕಾರವನ್ನು ಅವರು ಹೊಂದಿರುತ್ತಾರೆ. ಸೊ ಹಂಗೆ ನೋಡಿದಾಗ ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ಈ ಸ್ಟೇಟ್ಮೆಂಟ್ ರೈಟ್ ಇದೆ, ಈ ಸ್ಟೇಟ್ಮೆಂಟು ರಾಂಗ್ ಇದೆ. ಸೊ ಸ್ಟೇಟ್ಮೆಂಟ್ 1 ಈಸ್ ರಾಂಗ್, ಸ್ಟೇಟ್ಮೆಂಟ್ 2 ಈಸ್ ರೈಟ್. ಸೊ ಇಲ್ಲಿ ಯಾವುದು ಆನ್ಸರ್ ಆಗಾರೆ? ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ ಹೇಳಿಕೆ 1 ಸರಿ ಇಲ್ಲ, ಹೇಳಿಕೆ 2 ಸರಿ ಇದೆ ಅಂತ ಕ್ವಶನ್ ಆಪ್ಷನ್ ಕೊಟ್ಟಿದ್ದಾನೆ. ಸೊ ದಟ್ ಈಸ್ ಯುವರ್ ಆನ್ಸರ್ ಇಯರ್. ಸೊ ದಟ್ಸ್ ಇಟ್. 5ನೇದು. ಇನ್ನು ನೆಕ್ಸ್ಟು ದಿಸ್ ಈಸ್ ಸ್ಲೈಟ್ಲಿ ಈಸಿ ಫಾರ್ ದ ಸ್ಟೂಡೆಂಟ್ಸ್ ಅಂತ ಅನಿಸುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್
question is related to ordinance. ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂಥ ವಿಚಾರ. First of all, let me discuss about what is an ordinance. ಸುಗ್ರೀವಾಜ್ಞೆ ಅಂದರೆ ಏನು? Under Article 123, the President can promulgate an ordinance. ಸಂವಿಧಾನದ ವಿಧಿ 123ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಹೊಂದಿರ್ತಾರೆ. ಹಾಗೆ ಅಂಡರ್ ಆರ್ಟಿಕಲ್ 213 213ರ ಅಡಿಯಲ್ಲಿ ದ ಗವರ್ನರ್ ಶಾಲ್ ಹ್ಯಾವ್ ಪವರ್ ಟು ಪ್ರಾಮುಲ್ಗೇಟ್ ಆನ್ ಆರ್ಡಿನೆನ್ಸ್. ಏನಿದು ಆರ್ಡಿನೆನ್ಸ್ ಅಂದರೆ? ಲೆಟ್ ಅಸ್ ಟಾಕ್. ದ ಕ್ವಶನ್ ಈಸ್ ಆಸ್ಕ್ಡ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಪರ್ಸ್ಪೆಕ್ಟಿವ್. ಐ ಟಾಕ್ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ಅಲ್ಲಿ. ಅದರ ದೃಷ್ಟಿಕೋನದಲ್ಲೇ ಮಾತಾಡೋಣ. ವಾಟ್ ಈಸ್ ದಿಸ್ ಆರ್ಡಿನೆನ್ಸ್? ಇಟ್ಸ್ ಎ ಟೆಂಪ್ರವರಿ ಲಾ. ಇಟ್ಸ್ ಎ ಟೆಂಪ್ರವರಿ ಲಾ. ಯಾವ್ಯಾವ ವಿಚಾರದಲ್ಲಿ ಲಾ ಮಾಡೋದಕ್ಕೆ ಇವ್ರ ಪವರ್ಸ್ ಇರುತ್ತೆ? ಒಂದು ಲೈನ್ ಹೇಳ್ತೀನಿ ನಾನು. ಐ ವಿಲ್ ಗಿವ್ ಎ ಸ್ಟೇಟ್ಮೆಂಟ್ ಟು ಯು ಪೀಪಲ್. ಬೇಸ್ಡ್ ಆನ್ ದಟ್ ಕ್ಯಾನ್ ಯು ಡಿಕೋಡ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್? ಯು ಪೀಪಲ್ ಓನ್ಲಿ ಸಿ. Let me say one thing. Ordinance is nothing but a temporary law. It is a temporary law. Wherever Parliament has powers with respect to lawmaking, wherever Parliament has power with respect to law making, ಶಾಸನಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿಗೆ ಯಾವ ಯಾವ ಅಧಿಕಾರಗಳಿದೆಯೋ, ಅಥವಾ wherever parliamentary law has power with respect to law making, ಅಥವಾ Parliament has powers, Parliament has power with respect to law making. ಪಾರ್ಲಿಮೆಂಟ್ಗೆ ಯಾವ ವಿಚಾರದಲ್ಲಿ ಲಾ ಮೇಕಿಂಗ್ ವಿಚಾರದಲ್ಲಿ ಪಾರ್ಲಿಮೆಂಟ್ಗೇ ಪವರ್ಸ್ ಇರೋದು, ಸಂವಿಧಾನನ ತಿದ್ದುಪಡಿ ಮಾಡೋದಕ್ಕೂ ಕೂಡ. ಬಟ್ ನಾನು ಹೇಳ್ತಿರೋ ಸ್ಟೇಟ್ಮೆಂಟ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಐ ಆಮ್ ಸೇಯಿಂಗ್ ಹಿಯರ್, ವೇರ್ ಎವರ್ ಪಾರ್ಲಿಮೆಂಟ್ ಹ್ಯಾಸ್ ಪವರ್ ವಿತ್ ರೆಸ್ಪೆಕ್ಟ್ ಟು ಲಾ ಮೇಕಿಂಗ್, ಶಾಸನವನ್ನು ರಚನೆ ಮಾಡುವ ವಿಚಾರದಲ್ಲಿ ಸಂಸತ್ತಿಗೆ ಇರುವ ಅಧಿಕಾರಗಳು ಏನೇನಿದೆಯೋ ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಆರ್ಡಿನೆನ್ಸ್ನ ಪಾಸ್ ಮಾಡೋದು ಯಾರು? ಪ್ರೆಸಿಡೆಂಟ್. ಸೊ ದ ಪ್ರೆಸಿಡೆಂಟ್ ಕ್ಯಾನ್ ಪ್ರಾಮುಲ್ಗೇಟ್ ಅನ್ ಆರ್ಡಿನೆನ್ಸ್ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಮ್ಯಾಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಪಾರ್ಲಿಮೆಂಟಲ್ಲಿ ಬೈ ಪಾಸಿಂಗ್ ಎ ಲಾ, ಕ್ಯಾನ್ ಯು ಅಮೆಂಡ್ ಎ ಲಾ ಪಾಸ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಪಾರ್ಲಿಮೆಂಟ್ ಅರ್ಲಿಯರ್ ಲಾ? ಸಂಸತ್ತಿನ ಕಾನೂನನ್ನು ಅಥವಾ ಸಂಸದೀಯ ಕಾನೂನನ್ನು ಮತ್ತೊಂದು ಮಸೂದೆ ಮಂಡನೆ ಮಾಡುವ ಮೂಲಕ ಅದನ್ನು ತಿದ್ದುಪಡಿ ಮಾಡೋದಕ್ಕಾಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಏನಿದೆ ಇಲ್ಲಿ? ಎನ್ ಆರ್ಡಿನೆನ್ಸ್ ಕ್ಯಾನ್ ಅಮೆಂಡ್ ಎನಿ ಸೆಂಟ್ರಲ್ ಆ್ಯಕ್ಟ್. ದಿಸ್ ಈಸ್ ಕರೆಕ್ಟ್. ಇಲ್ಲಿ ಕೇಳಿರೋದೇನು? ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಆರ್ ಕರೆಕ್ಟ್. ಸೆಂಟ್ರಲ್ ಆ್ಯಕ್ಟ್ನ ಅಮೆಂಡ್ ಮಾಡ್ಬೋದು, ಖಂಡಿತವಾಗ್ಲೂ ಮಾಡ್ಬೋದು. ಪಾರ್ಲಿಮೆಂಟ್ಗೆ ಫಂಡಮೆಂಟಲ್ ರೈಟ್ಸ್ನ ಕಸಿದುಕೊಳ್ಳೋ ಅಧಿಕಾರ ಇದೆಯಾ? ಬೇಸಿಕ್ ಸ್ಟ್ರಕ್ಚರ್, ಮೂಲ ಸ್ವರೂಪ, ಕೇಶವಂತ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೇಸ್. ಆ ಪ್ರಕರಣದಲ್ಲಿ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಮೂಲಭೂತ ಹಕ್ಕನ್ನು ತಿದ್ದುಪಡಿ ಮಾಡ್ಬೋದು. ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಪಾರ್ಲಿಮೆಂಟ್ಗಾಗಲಿ ಯಾರ ಕೈನಲ್ಲೂ ಆಗಲ್ಲ. ಇಲ್ಲೇನು ಕೊಟ್ಟಿದ್ದಾನೆ? ಎನ್ ಆರ್ಡಿನೆನ್ಸ್ ಕ್ಯಾನ್ ಅಬ್ರಿಡ್ಜ್ ಎ ಫಂಡಮೆಂಟಲ್ ರೈಟ್ ಅಂತ ಕೊಟ್ಟಿದ್ದಾನೆ. ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ 1 is right, statement 2 is wrong. An ordinance can come into effect from a back date ಅಂತ ಹೇಳಿದ್ದಾನೆ. Once again that is also true. ನೋಡಿ, ಬ್ಯಾಕ್ ಡೇಟ್, ಕಮ್ ಇಂಟು ಎಫೆಕ್ಟ್ ಫ್ರಮ್ ಬ್ಯಾಕ್ ಡೇಟ್. ಏನದು ಬ್ಯಾಕ್ ಡೇಟ್ ಅಂತಂದರೆ? ಬ್ಯಾಕ್ ಡೇಟ್ ಅಂದರೆ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್. ಅಂದರೆ ನೀವು ಆರ್ಡಿನೆನ್ಸ್ನ ಪಾಸ್ ಮಾಡಿರೋದು 2025 ಜೂನ್ 10th ಅಂತ ಅಂದ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಲೈಕ್ ದಟ್. ಬಟ್ ದಟ್ ವಿಲ್ ಬಿ ಇನ್ ಫೋರ್ಸ್ ಫ್ರಮ್ ಜಾನ್ವರಿ 2025 ಅಂತಂದರೆ ದಟ್ ಈಸ್ ಕಮಿಂಗ್ ಫ್ರಮ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್. ಹಿಂದಿನ ದಿನಾಂಕದಿಂದ ಜಾರಿಗೆ ಬರ್ತಾ ಇದೆ ಅಂತ ಅರ್ಥ. ಸೊ ಇಟ್ಸ್ ಕಮಿಂಗ್ ಫ್ರಮ್ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂತ ಅರ್ಥ. ಸೊ ಹಿಯರ್ ಇವನ್ ದಿ ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ಇಲ್ಲಿ ಗಮನಿಸಿದ್ರೆ ನೀವು ಸ್ಟೇಟ್ಮೆಂಟ್ 1 ರೈಟ್, ಸ್ಟೇಟ್ಮೆಂಟ್ 3 ರೈಟ್, ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಸೊ ವಾಟ್ ಈಸ್ ದ ಆನ್ಸರ್ ಹಿಯರ್? ಸ್ಟೇಟ್ಮೆಂಟ್ 1 and 3 both are right. That means this is the answer. ಇದು
ಉತ್ತರ. ನೆಕ್ಸ್ಟ್ ಕ್ವಶನ್. Consider the following pairs. Here you please observe how many of the pairs are correctly matched. ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಒಂದು ಕಡೆ ಫಸ್ಟ್ ಸ್ಟೇಟ್ಮೆಂಟ್ ನಿಮಗೆ ಕೊಟ್ಟಿರೋದು ಒಂದು ಆಂಧ್ರ ಪ್ರದೇಶ್. ಇಲ್ಲಿ ಎರಡು ವಿಷಯನ ಹೇಳಿದ್ದಾನೆ. ಒಂದು, ಇದರ ಕ್ಯಾಪಿಟಲ್ ಇಟ್ ಈಸ್ ನೇಮ್ಡ್ ಆಫ್ಟರ್ ಎ ಫೋರ್ಟ್, ಒಂದು ಕೋಟೆಯ ಹೆಸರನ್ನು ರಾಜಧಾನಿಗೆ ಇಟ್ಟಿದ್ದಾರೆ. ಮತ್ತೊಂದು, ಎರಡು ರಾಷ್ಟ್ರೀಯ ಉದ್ಯಾನವನಗಳಿದೆ ಅಂತ ಹೇಳಿದ್ದಾರೆ. ಸೊ ಮೊದಲನೇದಾಗಿ ನಿಮಗೆ ಇದಕ್ಕೆ ಆನ್ಸರ್ ಮಾಡುವಾಗ ನಿಮಗೆ ಗೊತ್ತಿರಬೇಕಾದ ವಿಚಾರ ಏನಂತ ಅಂದರೆ, ಯಾವ ಕೋಟೆ ಅರುಣಾಚಲ ಪ್ರದೇಶದಲ್ಲಿ ಯಾವ ಕೋಟೆ ಇದೆ ಅಂತ ಹೇಳಿದ್ರೆ ಇಟಾ ಫೋರ್ಟ್. ಸೊ ಇಟಾ ಎನ್ನುವ ಕೋಟೆ ಇರುವ ಕಾರಣದಿಂದನೇ ಅದರ ಕ್ಯಾಪಿಟಲ್ ಸಿಟಿನ ನೀವು ಇಟಾನಗರ್ ಅಂತ ಕರಿತೀರ. ಸೊ ಮೊದಲನೇ ಭಾಗ ಸ್ಟೇಟ್ಮೆಂಟ್ ಒಂದರಲ್ಲಿರುವಂಥ ಮೊದಲನೇ ಭಾಗ ಕರೆಕ್ಟಾಗಿದೆ. ಇನ್ನು ಎರಡು ರಾಷ್ಟ್ರೀಯ ಉದ್ಯಾನವನಗಳು, ಯಾವುದಾದ್ರು ಎರಡು ರಾಷ್ಟ್ರೀಯ ಉದ್ಯಾನವನಗಳು? ಒಂದು ನಾಮ್ದಾಪಾ ರಾಷ್ಟ್ರೀಯ ಉದ್ಯಾನವನ, ಇನ್ನೊಂದು ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ. One is Namdapa National Park and the other one is Mauling National Park. So there are only two national parks in Arunachal Pradesh. Arunachal Pradesh allirodu ಎರಡು ರಾಷ್ಟ್ರೀಯ ಉದ್ಯಾನವನಗಳು. So this particular pair is correctly matched. So capital ಇರೋದು ಕೂಡ ಇಟಾನಗರ್ ಅನ್ನೋ ಹೆಸರು ಇಟಾ ಫೋರ್ಟ್ ಅನ್ನೋದ್ರಿಂದ ಬಂದಿದೆ. ಇನ್ನು ಎರಡು ನ್ಯಾಷನಲ್ ಪಾರ್ಕ್ಸ್ ಯಾವುದು ಅಂತ ಕೂಡ ಹೇಳಿದ್ದೀನಿ. ಇನ್ನು ಎರಡನೇ ಸ್ಟೇಟ್ಮೆಂಟು ನಾಗಾಲ್ಯಾಂಡ್. ಸೊ ನಾಗಾಲ್ಯಾಂಡ್ came into existence on the basis of Constitutional Amendment Act. ನಾಗಾಲ್ಯಾಂಡಿನ ರಚನೆ ಯಾವ ಸಂವಿಧಾನಾತ್ಮಕ ತಿದ್ದುಪಡಿ ಆಧಾರದ ಮೇಲೆ ಬಂದಿದೆ ಅನ್ನೋದು ಪ್ರಶ್ನೆ. ಯಾವ ಸಂವಿಧಾನಾತ್ಮಕ ತಿದ್ದುಪಡಿ ಆಧಾರದ ಮೇಲೆ ಬಂದಿದೆ? ಇದು ಸಂವಿಧಾನಾತ್ಮಕ ತಿದ್ದುಪಡಿ ಆಧಾರದ ಮೇಲೆ ನಾಗಾಲ್ಯಾಂಡ್ ರಾಜ್ಯನ ರಚನೆ ಮಾಡಿದ್ದಾರಾ ಅನ್ನೋ ಪ್ರಶ್ನೆ. ಆದರೆ ನೀವು ಓದಬೇಕಾಗಿರೋದೇನಿಲ್ಲಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ಪ್ರಮುಖ ತಿದ್ದುಪಡಿಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಸೊ ಇದಕ್ಕೆ ನಾನು ವಿವರಣೆ ಕೊಡೋದಾದರೆ 13th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 13ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 1962. ಇಟ್ ಕೇಮ್ ಇನ್ ಟು ಫೋರ್ಸ್ ಫ್ರಮ್ 1963. 1963ರಿಂದ ಜಾರಿಗೆ ಬಂದಿದ್ದು. ಸೊ 1962ರಲ್ಲಿ ಈ ಒಂದು ಕಾಯ್ದೆಗೆ ಸಂವಿಧಾನ ತಿದ್ದುಪಡಿ ತಂದಿದ್ದು, ಮತ್ತು 1963ರಲ್ಲಿ ಇಟ್ ಕೇಮ್ ಇನ್ ಟು ಎಫೆಕ್ಟ್. ಜೊತೆಗೆ ಈ ತಿದ್ದುಪಡಿನಲ್ಲಿದ್ದಂಥ ವಿಶೇಷತೆ ಏನಂತಂದರೆ, ಅಂಡರ್ ಆರ್ಟಿಕಲ್ 371A 371A ಅಡಿಯಲ್ಲಿ ಸ್ಪೆಷಲ್ ಪ್ರಾವಿಷನ್ಸ್ ಹ್ಯಾಸ್ ಬಿನ್ ಗಿವನ್ ಟು ನಾಗಾಲ್ಯಾಂಡ್. ನಾಗಾಲ್ಯಾಂಡಿಗೆ ವಿಶೇಷ ಸವಲತ್ತುಗಳನ್ನು ನೀಡಲಾಗಿದೆ. ಸ್ಪೆಷಲ್ ಪ್ರಾವಿಷನ್ಸ್ ಹ್ಯಾಸ್ ಬಿನ್ ಗಿವನ್ ಟು ನಾಗಾಲ್ಯಾಂಡ್. ಸೊ 371J ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರೋ ಹಾಗೆ ನಾಗಾಲ್ಯಾಂಡ್ಗೂ ಕೂಡ ಸ್ಪೆಷಲ್ ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ. ಆರ್ಟಿಕಲ್ ನಂಬರ್ 371A ಪ್ರಕಾರ ನಾಗಾಲ್ಯಾಂಡ್ ಕೊಟ್ಟಿದ್ದಾರೆ. ಸೊ ಒನ್ಸ್ ಅಗೇನ್ ನಾಗಾಲ್ಯಾಂಡ್ ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ದ ಬೇಸಿಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ರೈಟ್. ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಈಗ ಆಪ್ಷನ್ಸ್ ನಿಮಗೆ 1, 2, 3 ಅಂತ ಕೊಟ್ಟಿಲ್ಲ. ಓನ್ಲಿ 1, ಓನ್ಲಿ 2, ಆಲ್ ದ 3, ನನ್ ಅಂತ ಕೊಟ್ಟಿದ್ದಾನೆ. ಸೊ ಎರಡೂ ಆಯಿತು. ಇದು ಮೂರನೇದು ನೋಡೋಣ. ಈಗ ಮೂರನೇದು, ಲೆಟ್ ಅಸ್ ಸಿ ದ ಥರ್ಡ್ ಒನ್. ಇನಿಷಿಯಲಿ ಪಾರ್ಟ್ ಸಿ ಸ್ಟೇಟ್, ಇಟ್ ಬಿಕೇಮ್ ಎ ಸೆಂಟ್ರಲಿ ಅಡ್ಮಿನಿಸ್ಟ್ರೇಟ್ ಟೆರಿಟರಿ ವಿತ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಇನ್ 1956. ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾರ್ಟ್ ಸಿ ಸ್ಟೇಟ್ ಫಸ್ಟು ಇನ್ 1948 ಫಾರ್ ದ ಸೇಕ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್, ಆಡಳಿತಾತ್ಮಕ ಉದ್ದೇಶಗಳ ಕಾರಣದಿಂದ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ and part D states were created, reorganized. ಎ ರಾಜ್ಯಗಳು, ಎ ವರ್ಗದ ರಾಜ್ಯಗಳು, ಬಿ ವರ್ಗದ ರಾಜ್ಯಗಳು, ಸಿ ವರ್ಗದ ರಾಜ್ಯಗಳು ಮತ್ತು ಡಿ ವರ್ಗದ ರಾಜ್ಯಗಳು. ಎ ವರ್ಗದ ರಾಜ್ಯಗಳಲ್ಲಿ 9 ಸ್ಟೇಟ್ಸ್ ಇತ್ತು. ಬಿ ವರ್ಗದ ರಾಜ್ಯಗಳಲ್ಲಿ 9 ಸ್ಟೇಟ್ಸ್ ಇತ್ತು. ಬಿ ವರ್ಗದ ರಾಜ್ಯಗಳಲ್ಲಿ 9,
ಸಿ ವರ್ಗದ ರಾಜ್ಯಗಳಲ್ಲಿ ಐ ಥಿಂಕ್ ಇಟ್ ವಾಸ್ 10, ಡಿ ವರ್ಗದ ರಾಜ್ಯದಲ್ಲಿ ಒಂದಿತ್ತು. ಏನು ಸರ್ ಅದು ಎ ಬಿ ಸಿ ಡಿ ಎ ವರ್ಗ ಅಂತಂದರೆ ವಿಚ್ ವಾಸ್ ಅಂಡರ್ ದ ಬ್ರಿಟಿಷ್ ಕಂಟ್ರೋಲ್ ಡೈರೆಕ್ಟ್ಲಿ, ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ಒಳಪಟ್ಟಿದ್ದಂಥ ಪ್ರದೇಶಗಳು. ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ಒಳಪಟ್ಟಿದ್ದಂಥ ಪ್ರದೇಶಗಳು ಅಂದರೆ ಯಾವುದ್ಯಾವುದು? ಅದು ಬಾಂಬೆ, ಮಡ್ರಾಸ್, ಬೆಂಗಾಲ್, ಪಂಜಾಬ್, ಯುನೈಟೆಡ್ ಪ್ರಾವಿನ್ಸ್, ಈ ಥರದ ಪ್ರದೇಶಗಳು ಈ ಕ್ಯಾಟಗರಿನಲ್ಲಿದ್ದವು. ಪಾರ್ಟ್ ಬಿನಲ್ಲಿ ಯಾವುದಿದ್ರು? ಪ್ರಿನ್ಸ್ಲಿ ಸ್ಟೇಟ್ಸ್ ವಿಚ್ ಹ್ಯಾಡ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಿದ್ದಂತಹ ವಿಧಾನಸಭೆಗಳನ್ನು ಒಳಗೊಂಡಿದ್ದಂತಹ ದೇಶೀಯ ಸಂಸ್ಥಾನಗಳು. ಸೊ ಪ್ರಿನ್ಸ್ಲಿ ಸ್ಟೇಟ್ಸ್ ವಿತ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಮೈಸೂರು, ಜುನಾಗಢ್, ಈ ಥರ ಪ್ಲೇಸ್ಗಳೆಲ್ಲ ಇಲ್ಲಿದ್ವು. ಇನ್ನು ಪಾರ್ಟ್ ಸಿ, ಚೀಫ್ ಕಮಿಷನರ್ ಆಳ್ವಿಕೆಯ ಪ್ರದೇಶಗಳು, ಚೀಫ್ ಕಮಿಷನರ್ ರೂಲ್ಡ್ ಏರಿಯಾಸ್, ಮತ್ತು ಸ್ಮಾಲರ್ ಪ್ರಿನ್ಸ್ಲಿ ಸ್ಟೇಟ್ಸ್ ವಿಚ್ ಡಿಡ್ ನಾಟ್ ಹ್ಯಾವ್ ಎನಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭೆಗಳನ್ನು ಹೊಂದಿಲ್ಲದ ದೇಶೀಯ ಸಂಸ್ಥಾನಗಳು ಮತ್ತು ಚೀಫ್ ಕಮಿಷನರ್ ಆಳ್ವಿಕೆಗೆ ಒಳಪಟ್ಟಿದ್ದಂಥ ರಾಜ್ಯಗಳ ಕ್ಯಾಟಗರಿನಲ್ಲಿ 10 ಇತ್ತು. 4ನೇದು ಪಾರ್ಟ್ ಡಿ ಬಂದು ನಿಮ್ಮ ಅಂಡಮಾನ್ ಮತ್ತು ನಿಕೋಬಾರ್. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸಣ್ಣ ಸಣ್ಣ ದೇಶೀಯ ಸಂಸ್ಥಾನಗಳನ್ನ ಸೇರಿಸಿ ಈ 4 ಕ್ಯಾಟಗರಿಗಳನ್ನ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೋಸ್ಕರ ಮಾಡ್ತಾರೆ. ನೆಕ್ಸ್ಟು 1956 ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆಗುತ್ತೆ, ರಾಜ್ಯಗಳ ಪುನರ್ವಿಂಗಡಣೆ. ಸೊ ಇಲ್ಲಿ ಕೇಳಿರೋದೇನು ಅಂತ ನೋಡುವ. ಇನಿಷಿಯಲಿ ಪಾರ್ಟ್ ಸಿ ಸ್ಟೇಟ್, ಮೊದಲನೇದಾಗಿ ಯಾವ ಭಾಗದಲ್ಲಿತ್ತು ತ್ರಿಪುರ ಅಂತ ಕೇಳಿದ್ದಾನೆ? ಪಾರ್ಟ್ ಸಿನಲ್ಲಿತ್ತಂತೆ. ರೈಟ್. ಇಟ್ ಬಿಕೇಮ್ ಎ ಸೆಂಟ್ರಲಿ ಅಡ್ಮಿನಿಸ್ಟ್ರೇಟೆಡ್ ಟೆರಿಟರಿ. ಆಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಆದಾಗ ಅದಕ್ಕೆ ರಾಜ್ಯದ ಸ್ಥಾನಮಾನ ಕೊಡಲಿಲ್ಲ. ಇಟ್ ವಾಸ್ ನಾಟ್ ಗಿವನ್ ದ ಸ್ಟೇಟಸ್ ಆಫ್ ದ ಸ್ಟೇಟ್, ಇಟ್ ವಾಸ್ ಗಿವನ್ ದ ಸ್ಟೇಟಸ್ ಆಫ್ ಸೆಂಟ್ರಲಿ ಅಡ್ಮಿನಿಸ್ಟ್ರೇಟೆಡ್ ಟೆರಿಟರಿ. ಸೊ ದಟ್ ಯು ಕಾಲ್ ಇಟ್ ಆಸ್ ಯೂನಿಯನ್ ಟೆರಿಟರಿ. ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ಕೊಡಲಾಯಿತು. ಸೊ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನವನ್ನು 1956 ಕೊಟ್ಟರು. ನಂತರದ ದಿನಗಳಲ್ಲಿ ಇಟ್ ವಾಸ್ ಕ್ರಿಯೇಟೆಡ್ ಆಸ್ ಎ ಫುಲ್ ಫ್ಲೆಡ್ಜ್ ಸ್ಟೇಟ್, ಪೂರ್ಣ ಪ್ರಮಾಣದ ರಾಜ್ಯವಾಗಿ ಮಾಡಿದರು. 3 ಸ್ಟೇಟ್ಮೆಂಟ್ಸ್ಗಳು, ಒಂದರಲ್ಲೇ 3 ಇದೆ. ಮೊದಲನೇದರಲ್ಲಿ ಪಾರ್ಟ್ ಸಿ ಸ್ಟೇಟ್ ಆಗಿತ್ತಂತೆ, ಆಮೇಲೆ ರಿಆರ್ಗನೈಸೇಷನ್ ಆದಾಗ ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಟ್ ಆಗುತ್ತೆ, ನಂತರ ರಾಜ್ಯದ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆಲ್ ದ 3 ಇರೋದು ನೋಡೋದಕ್ಕೆ ಒಂದೇ ವಾಕ್ಯ, ಇಟ್ ಈಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್, ಬಟ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ದೇರ್ ಆರ್ 3 ಫ್ಯಾಕ್ಟ್ಸ್. 3 ಫ್ಯಾಕ್ಟ್ಸ್ ಆರ್ ದೇರ್, 3 ಅಂಶಗಳಿದೆ. ಸೊ ಇವನ್ ದಿಸ್ ಇಸ್ ಆಲ್ಸೋ ರೈಟ್ ಒನ್. ಇದು ಸರಿ, ಇದು ಸರಿ, ಇದು ಸರಿ. ಸೊ ದ ಆನ್ಸರ್ ಈಸ್ ಆಲ್ ದ 3. ಎಲ್ಲ ಜೋಡಿಗಳು ಕೂಡ ಸರಿಯಾಗಿದೆ ಅಂತ ಹೇಳಬಹುದು. ಈಗ ನೆಕ್ಸ್ಟು ವಿಲ್ ಗೋ ಟು ದ ನೆಕ್ಸ್ಟ್ ಪಾರ್ಟ್. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್. ಭಾರತಕ್ಕೆ ಸಂಬಂಧಪಟ್ಟಂತೆ ಇವುಗಳನ್ನು ಗುರುತಿಸಿ ಅಂತ ಹೇಳಿದ್ದಾನೆ, ಇವುಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾನೆ. ಮೊದಲನೇದಾಗಿ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತರರಾಜ್ಯ ಮಂಡಳಿಗಳು ಅಂತ ಕೊಟ್ಟಿದ್ದಾನೆ. ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತರರಾಜ್ಯ ಮಂಡಳಿ. ಎರಡನೇದು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ರಾಷ್ಟ್ರೀಯ ಭದ್ರತಾ ಮಂಡಳಿ. ಮೂರನೇದು ಝೋನಲ್ ಕೌನ್ಸಿಲ್ಸ್, ವಲಯವಾರು ಮಂಡಳಿಗಳು ಅಂತ ಹೇಳ್ತಿದ್ದಾನೆ. ಇದರಲ್ಲಿ ಯಾವುದನ್ನು ಸಂವಿಧಾನಾತ್ಮಕವಾಗಿ ಸ್ಥಾಪಿಸಲಾಗಿದೆ ಅಂತ ಕೇಳಿರೋದು. ವಿಚ್ ಆಫ್ ದೀಸ್ ಆರ್ ಎಸ್ಟಾಬ್ಲಿಷ್ಡ್ ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾನೆ. ಸೊ ಇಫ್ ಯು ಸಿ ಹಿಯರ್ ಓನ್ಲಿ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಇಂಟರ್ ಸ್ಟೇಟ್ ಕೌನ್ಸಿಲ್ಸ್, ಅಂತರರಾಜ್ಯ ಮಂಡಳಿಗಳನ್ನು ಮಾತ್ರ ನೀವು ಸಂವಿಧಾನಾತ್ಮಕವಾಗಿ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿರುತ್ತೆ. ಆರ್ಟಿಕಲ್ ನಂಬರ್ 262, 262. ಸೊ ಅಂಡರ್ ಆರ್ಟಿಕಲ್ ನಂಬರ್ 262 ಇಂಟರ್ ಸ್ಟೇಟ್ ಕೌನ್ಸಿಲ್ಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್, ಅಂತರರಾಜ್ಯ ಮಂಡಳಿಗಳನ್ನ ಸ್ಥಾಪನೆ ಮಾಡ್ಬೋದು. ಮಿಕ್ಕಿದೆಲ್ಲ ಏನು ಸರ್ ಅಂದರೆ ಐದರ್ ಬೈ ಪಾಸಿಂಗ್ ಎ ಲಾ, ಒಂದು ಕಾನೂನನ್ನು ಜಾರಿಗೆ ತರುವ ಮೂಲಕ, ಅಥವಾ ಥ್ರೂ ಎಕ್ಸಿಕ್ಯೂಟಿವ್ ಆರ್ಡರ್. ಎಕ್ಸಿಕ್ಯೂಟಿವ್ ಆರ್ಡರ್ ಅಂದರೆ ಕಾರ್ಯಾಂಗೀಯ ಆದೇಶ, ಕಾರ್ಯಾಂಗದ ಆದೇಶದ ಮೇರೆಗೆ ಸ್ಥಾಪನೆ ಮಾಡಿರ್ಬೋದು, ಅಥವಾ ಕಾನೂನನ್ನು ಜಾರಿಗೆ ತರುವ ಮೂಲಕ ಮಾಡಿರ್ಬೋದು. ಸೊ ಸಂವಿಧಾನಾತ್ಮಕವಾಗಿ ಮಾಡಿರೋದು ಇಂಟರ್ ಸ್ಟೇಟ್ ಕೌನ್ಸಿಲ್ ಒಂದೇ. ಸೊ ದ ಆನ್ಸರ್ ಈಸ್ ಒನ್ ಓನ್ಲಿ. I'll repeat again. There are 3 organizations here. One is Interstate Council, second one is National Security Council, and the third one is Zonal Council. Interstate Council is established according to the provisions of the Constitution. National Security Council and Zonal Councils both are established not according to the provisions of the Constitution, according to the law. So these type of organizations can be created or established according to the law or an executive order. ಕಾನೂನಿನ ಪ್ರಕಾರ ಅಥವಾ ಕಾರ್ಯಾಂಗಿ ಆದೇಶದ ಪ್ರಕಾರ ಇವುಗಳನ್ನ ಸ್ಥಾಪನೆ ಮಾಡ್ಬೋದು. ಇಲ್ಲಿ ಸಂವಿಧಾನದ ಅಂಶಗಳಿಗೆ ಅನುಗುಣವಾಗಿ ಮಾಡಿರೋದು ಯಾವುದು? ಇಂಟರ್ ಸ್ಟೇಟ್ ಕೌನ್ಸಿಲ್ ಒಂದೇ ಅಂತ ಹೇಳ್ತೀನಿ. ಇನ್ನು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್.
consider the following statements. Once again here, which of the statements given above are correct? ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಮೊದಲನೇ ಸ್ಟೇಟ್ಮೆಂಟ್ನ ನೋಡೋಣ. ಲೆಟ್ ಅಸ್ ಸಿ ದ ಫಸ್ಟ್ ಸ್ಟೇಟ್ಮೆಂಟ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ explicitly mentions that in certain spheres the governor of the state can act in his own discretion. ಭಾರತದ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಏನು ಅಂತಂದರೆ, ಕೆಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವಿವೇಚನಾಧಿಕಾರವನ್ನು ಬಳಸಬಹುದು. ಉದಾಹರಣೆಗೆ, ವೆನ್ ಎ ಬಿಲ್ ಈಸ್ ಪಾಸ್ಡ್ ಇನ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಒಂದು ಮಸೂದೆಯನ್ನು ರಾಜ್ಯದ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ ನಂತರ ಆ ಮಸೂದೆಯನ್ನು, ದಟ್ ಬಿಲ್ ಕ್ಯಾನ್ ಬಿ ರಿಸರ್ವ್ಡ್ ಬೈ ದ ಗವರ್ನರ್, ಅದನ್ನು ರಾಜ್ಯಪಾಲರು ರಾಷ್ಟ್ರಪತಿಗಳ ಅನುಮೋದನೆಗೆ ಅದನ್ನು ಕಾಯ್ದಿರಿಸ್ಬೋದು. It can be reserved by the governor for presidential assent. So this power is used by the president as a discretionary power. Sarina? So this statement is right. In ಎರಡನೇದು, the president of India can of his or her own reserve a bill passed by the state legislature for his consideration without being forwarded by the governor. The second statement, let me give a clarification here. Imagine a bill is passed in the state legislature. After passing the bill in the state legislature, ರಾಜ್ಯದ ವಿಧಾನಸಭೆಯಲ್ಲಿ ಅಥವಾ ವಿಧಾನಮಂಡಲದಲ್ಲಿ ಎರಡೂ ಸದನ ಇರೋದಕ್ಕೋಸ್ಕರ ವಿಧಾನಮಂಡಲ ಅಂತಿದ್ದೀನಿ. ವಿಧಾನಮಂಡಲದಲ್ಲಿ ಮಸೂದೆ ಅಂಗೀಕಾರವಾದ ನಂತರ ರಾಷ್ಟ್ರಪತಿಗಳು ರಾಜ್ಯಪಾಲರು ಕಳುಹಿಸದೇ ಇದ್ದರೆ ಕೂಡ, even though if the governor does not forward the bill to presidential assent for presidential consideration, even though if the governor does not forward, ರಾಜ್ಯಪಾಲರು ಅದನ್ನು ರಾಷ್ಟ್ರಪತಿಗಳಿಗೆ ಗಮನಕ್ಕೆ ತರದೆ ಅಥವಾ ರಾಷ್ಟ್ರಪತಿಗಳಿಗೆ ರವಾನೆ ಮಾಡದೇ ಇದ್ದರೂ ಕೂಡ, ರಾಷ್ಟ್ರಪತಿಗಳು ಸ್ವಂತ ನಿರ್ಧಾರದ ಮೇಲೆ ರಾಜ್ಯದ ವಿಧಾನಸಭೆ ಕಳಿಸಿರೋ ಬಿಲ್ಲನ್ನು ಅವರು ತಮ್ಮಲ್ಲಿಗೆ ತರಿಸ್ಕೋಬೋದಾ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾನೆ. ಲೆಟ್ ಮಿ ರೀಡ್ ದಿಸ್ ಅಗೇನ್. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ on his or her own reserve a bill passed by the state legislature, not passed by the parliament, passed by the state legislature. So how it works? Now this is state legislature. Let us assume like this. So the bill was passed here. Now it came to the governor. Now the governor should forward this to the president. This is the procedure. Now the question what he is asking here is, without governor's intervention here, can the president directly take this bill under his consideration without intervention of the governor? So the answer is no, it is not possible. Nowhere in the constitution has been mentioned like this. Whatever happens, it should happen through the governor only. So here the bill is passed in the state legislature. From there it came to the governor. Then the governor can reserve the bill to the president. So without governor's intervention, without governor, I don't think president can do this. So this is wrong. So if you see this, only this statement is right. So the answer is one only. ಬರೀ ಒಂದು ಮಾತ್ರ ಉತ್ತರವಾಗುತ್ತದೆ. Now let us go to the next question. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ consider the following pairs. Once again he is asking to you about which are correctly matched. ಯಾವುದು ಸರಿಯಾಗಿ ಜೋಡಣೆಯಾಗಿದೆ, which are correctly matched, ಯಾವುದು ಸರಿಯಾಗಿ ಜೋಡಣೆಯಾಗಿದೆ ಅಂತ ಕೇಳಿದ್ದಾನೆ. So here if you see here, separation of judiciary from the executive, this is fine. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಗೊಳಿಸಬೇಕು ಅಂತ ಹೇಳಿರೋದು ಸರಿ. ಬಟ್ ಇಲ್ಲಿ ಕೇಳಿರೋದು ಅವನೇನು ಅಂತಂದರೆ, ನೋಡಿ ಹೆಂಗೆ ಚಮಕ್ ಹಾಕಿದ್ದಾನೆ ನಿಮಗೆ, ಇನ್ ದ ಪಬ್ಲಿಕ್ ಸರ್ವಿಸಸ್ ಆಫ್ ದ ಸ್ಟೇಟ್ ಅಂತೆ. ರಾಜ್ಯ ಮಟ್ಟದ ಸಾರ್ವಜನಿಕ ಸೇವೆಗಳಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಗೊಳಿಸಬೇಕು, ಆ ರೀತಿ ಏನಿಲ್ಲ.
ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತ ಹಾಕಿದ್ದಾನೆ, ಬಟ್ ವೇರ್ ಇನ್ ದ ಪಬ್ಲಿಕ್ ಸರ್ವಿಸ್ ಆಫ್ ದ ಸ್ಟೇಟ್ ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿಲ್ಲ. ಒನ್ಸ್ ಅಗೇನ್ ದಿಸ್ ಪಾರ್ಟ್ ಈಸ್ ರೈಟ್. ಇಟ್ ಈಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ಡ್ ಓನ್ಲಿ ಇನ್ ದ ಪಬ್ಲಿಕ್ ಸರ್ವಿಸಸ್ ಅಂತ ಹೇಳಿಲ್ಲ. ದಿಸ್ ಈಸ್ ನಾಟ್ ಕರೆಕ್ಟ್ಲಿ ಪೇರ್ಡ್. ಸರಿಯಾದ ರೀತಿಯಲ್ಲಿ ಪೇರ್ ಆಗಿಲ್ಲ ಇದು. ಇನ್ ಬೋತ್ ದ ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ಲಿ ಪೇರ್ಡ್. ಸೊ ವಿ ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ, ಸಂರಕ್ಷಿಸ್ಕೋಬೇಕಾಗುತ್ತೆ. ಇಟ್ ಈಸ್ ಮೆನ್ಷನ್ಡ್ ಇನ್ ಫಂಡಮೆಂಟಲ್ ಡ್ಯೂಟೀಸ್, ಇಟ್ ಈಸ್ ದೇರ್. ಇನ್ನು ಫಂಡಮೆಂಟಲ್ ರೈಟ್ಸ್ ಇದು ನಿಮಗೆ ಗೊತ್ತಿರುತ್ತೆ ನಾರ್ಮಲ್ ಆಗಿ. ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 years ಇನ್ ಫ್ಯಾಕ್ಟ್ರೀಸ್. ಅಲ್ಲೂ ಅಷ್ಟೇ ಫ್ಯಾಕ್ಟ್ರೀಸ್ ಆ್ಯಂಡ್ ಹಜಾರ್ಡಸ್ ಇಂಡಸ್ಟ್ರೀಸ್ ಅಂತ ಇದೆ ಸಂವಿಧಾನದಲ್ಲಿ, ಬಟ್ ಇಟ್ಸ್ ಓಕೆ. ಇನ್ ಫ್ಯಾಕ್ಟ್ರೀಸ್ ಆಲ್ಸೋ ಇಟ್ ಹ್ಯಾಸ್ ಬಿನ್ ಪ್ರಾಹಿಬಿಟೆಡ್. ಇಟ್ ಈಸ್ ಅ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್. ಸೊ ಹಿಯರ್ ದ ಆನ್ಸರ್ ಈಸ್ ಓನ್ಲಿ ಒನ್. ಸೊ ದಿಸ್ ಈಸ್ ದ ಆನ್ಸರ್. ಇದು ಉತ್ತರ. Now let us go to the next question. With reference to the Constitution of India, if an area in a state is declared as a scheduled area under 5th schedule. Now this question is related to what? Now as you people know, in 5th schedule, scheduled area is mentioned. In 6th schedule, it deals with tribal areas. ಸಂವಿಧಾನದ 5ನೇ ಅನುಸೂಚಿಯಲ್ಲಿ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳಿದರೆ, ಸಂವಿಧಾನದ 6ನೇ ಅನುಸೂಚಿಯಲ್ಲಿ ಬುಡಕಟ್ಟು ಪ್ರದೇಶಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಈಗ ಈ ಪ್ರಶ್ನೆ ಕೇಳಿರೋದು ಯಾವುದಕ್ಕೆ ರಿಲೇಟೆಡ್ ಅಂದರೆ, ಇಟ್ ಈಸ್ ರಿಲೇಟೆಡ್ ಟು ಶೆಡ್ಯೂಲ್ಡ್ ಏರಿಯಾ, ಅನುಸೂಚಿತ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ನೋಡುವ ಈಗ ಕರೆಕ್ಟ್ ಕೊಟ್ಟಿದ್ದಾನೆ, ಇನ್ಕರೆಕ್ಟ್ ಕೊಟ್ಟಿದ್ದಾನೆ ಅಂದರೆ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಆರ್ ಕರೆಕ್ಟ್. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಸೊ ಸರಿಯಾಗಿರೋ ಹೇಳಿಕೆಗಳನ್ನ ನಾವೀಗ ಪತ್ತೆ ಹಚ್ಚಬೇಕು, ನೋಡುವ. ದ ಸ್ಟೇಟ್ ಗೌರ್ನಮೆಂಟ್ ಲೂಸಸ್ ಇಟ್ಸ್ ಎಕ್ಸಿಕ್ಯೂಟಿವ್ ಪವರ್ ಇನ್ ಸಚ್ ಏರಿಯಾಸ್ ಆ್ಯಂಡ್ ಲೋಕಲ್ ಬಾಡಿ ಅಸ್ಯೂಮ್ಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾನೆ. ಸೊ ವಾಟ್ ಈಸ್ ದ ಕ್ವೆಶನ್ ಈಸ್ ಸ್ಟೇಟ್ಮೆಂಟ್ ವಾಟ್ ಈಸ್ ಗಿವನ್ ಇಯರ್ ಅಂದರೆ, ಅವನು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನದು, ಅವನು ಹೇಳ್ತಿರೋದು ಏನಂತಂದರೆ, ಇಮ್ಯಾಜಿನ್ ದಿಸ್ ಈಸ್ ಎ ಸ್ಟೇಟ್, ಇದನ್ನು ರಾಜ್ಯ ಅಂತ ಅಂದ್ಕೊಳ್ಳಿ, ಆ್ಯಂಡ್ ದಿಸ್ ಟೆರಿಟರಿ ಈಸ್ ಡಿಕ್ಲೇರ್ಡ್ ಆ್ಯಸ್ ಎ ಶೆಡ್ಯೂಲ್ಡ್ ಏರಿಯಾ. ಇದನ್ನು ಶೆಡ್ಯೂಲ್ಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅನುಸೂಚಿತ ಪ್ರದೇಶ ಅಂತ. ಒನ್ಸ್ ಇಟ್ ಈಸ್ ಡಿಕ್ಲೇರ್ಡ್ ಆ್ಯಸ್ ಎ ಶೆಡ್ಯೂಲ್ಡ್ ಏರಿಯಾ, ಇದನ್ನು ಅನುಸೂಚಿತ ಪ್ರದೇಶ ಎಂದು ಘೋಷಣೆ ಆದ ಕೂಡಲೇ, ಒನ್ಸ್ ಇಟ್ ಈಸ್ ಡಿಕ್ಲೇರ್ಡ್ ಆ್ಯಸ್ ಎ ಶೆಡ್ಯೂಲ್ಡ್ ಏರಿಯಾ, ಅನುಸೂಚಿತ ಪ್ರದೇಶ ಅಂತ ಘೋಷಣೆ ಆದ ಕೂಡಲೇ ಸ್ಟೇಟ್ ಗೌರ್ನಮೆಂಟ್, ರಾಜ್ಯ ಸರ್ಕಾರ ಈ ಪ್ರದೇಶದ ಮೇಲೆ ತನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತದೆ. ಯಾವ ನಿಯಂತ್ರಣ? ಕಾರ್ಯಾಂಗೀಯ ಅಧಿಕಾರದ ನಿಯಂತ್ರಣವನ್ನು ಕಳ್ಕೊಳ್ಳುತ್ತೆ. ಇಟ್ ವಿಲ್ ಲೂಸ್ ಇಟ್ಸ್ ಎಕ್ಸಿಕ್ಯೂಟಿವ್ ಪವರ್ ವೇರ್ ಇನ್ ದಿಸ್ ಶೆಡ್ಯೂಲ್ಡ್ ಏರಿಯಾ. ಸೊ ಹಿಯರ್ in this part we can make two statements. How to decode a question? That's why I am saying like this. It looks like one statement, but it is not one statement. It has two facts here. ಮೊದಲನೇ ಫ್ಯಾಕ್ಟ್ ಏನಂತಂದರೆ, ದ ಸ್ಟೇಟ್ ಗೌರ್ಮೆಂಟ್ ಲೂಸಸ್ ಇಟ್ಸ್ ಎಕ್ಸಿಕ್ಯೂಟಿವ್ ಪವರ್ಸ್ ಇನ್ ಸಚ್ ಏರಿಯಾಸ್. ಸ್ಟೇಟ್ ಗೌರ್ಮೆಂಟ್ ವಿಲ್ ನಾಟ್ ಲೂಸ್. ಎರಡನೇದು, ಆ್ಯಂಡ್ ಎ ಲೋಕಲ್ ಬಾಡಿ ಅಸ್ಯೂಮ್ಸ್ ಟೋಟಲ್ ಅಡ್ಮಿನಿಸ್ಟ್ರೇಷನ್, ಇವನ್ ದಟ್ ಈಸ್ ರಾಂಗ್. ಅಲ್ಲಿನ ಸ್ಥಳೀಯ ಸಂಸ್ಥೆ ಸಂಪೂರ್ಣವಾಗಿ ಅಧಿಕಾರವನ್ನು ಕೈಗೆತ್ತಿಕೊಳ್ಳುತ್ತದೆ ಅಂತ ಹೇಳಿದರೆ, ಅದು ಕೂಡ ತಪ್ಪು. ಸರಿನಾ? ಎರಡನೇದು. ಸೊ ಮೊದಲನೇ ಸ್ಟೇಟ್ಮೆಂಟು ರಾಂಗ್. ಎರಡನೇ ಸ್ಟೇಟ್ಮೆಂಟಿಗೆ ಬರೋಣ. ಲೆಟ್ ಅಸ್ ಕಮ್ ಟು ದ ಸೆಕೆಂಡ್ ಸ್ಟೇಟ್ಮೆಂಟ್. Union government can take over the total administration of such areas under certain circumstances ಅಂತ ಹೇಳಿದ್ದಾನೆ. ಕೆಲ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಇದರ ಸಂಪೂರ್ಣ ಆಡಳಿತವನ್ನು ಕೈಗೆತ್ತಿಕೋಬೋದು. ಅಲ್ಲೂ ಕೂಡ ಇನ್ನೊಂದು ಫ್ಯಾಕ್ಟ್ ಕೊಟ್ಟಿದ್ದಾನೆ, ಆನ್ ದ ರೆಕಮೆಂಡೇಷನ್ಸ್ ಆಫ್ ದ ಗವರ್ನರ್, ರಾಜ್ಯಪಾಲರ ಶಿಫಾರಸಿನ ಮೇರೆಗೆ. ಒನ್ಸ್ ಅಗೇನ್, ದ ಗವರ್ನರ್ ವಿಲ್ ಸೆಂಡ್ ರಿಪೋರ್ಟ್ ಟು ದ ಸೆಂಟ್ರಲ್ ಗವರ್ನಮೆಂಟ್ ಅಬೌಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಆ ಪ್ರದೇಶದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವರದಿಯನ್ನು ಕಳಿಸ್ತಾರೆ. ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ ಹೊರತು
ಯೂನಿಯನ್ ಗೌರ್ಮೆಂಟ್ ಕೆನಾಟ್ ಟೇಕ್ ಓವರ್ ದ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಆಫ್ ದಟ್ ಏರಿಯಾ. ಆ ಪ್ರದೇಶದ ಸಂಪೂರ್ಣ ಆಡಳಿತವನ್ನು ಕೇಂದ್ರ ಸರ್ಕಾರ ತನ್ನ ಕೈಗೆ ತೆಗೆದುಕೊಳ್ಳಲು ಸಾಧ್ಯವೇ ಇರುವುದಿಲ್ಲ. ಸೊ ಹಾಗೆ ನೋಡಿದಾಗ ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಇದೆ. ಸೊ ವಾಟ್ ಈಸ್ ದ ಆನ್ಸರ್? ನೈದರ್ 1 nor 2. ಬೋತ್ ಆರ್ ಇನ್ಕರೆಕ್ಟ್. ದಿಸ್ ಇಸ್ ದ ಆನ್ಸರ್. ಇದು ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 12. ಒನ್ಸ್ ಅಗೇನ್ ಯಾವುದಕ್ಕೆ ವಿಚಾರ ರಿಲೇಟೆಡ್ ನೋಡುವ. ಲೆಟ್ ಅಸ್ ಸಿ. Here he is asking about a constitutional amendment. You know there are several types of constitution amendment. One is simple majority, sarala bahumata. One type of majority, you should take 2/3 majority of the members present. ಹಾಜರಿರುವ ಸದಸ್ಯರ 3/2 ಭಾಗ ಮೆಂಬರ್ಸ್ ಪ್ರೆಸೆಂಟ್ ಅಂದರೆ. ಮೂರನೇ ಟೈಪು 2/3 ಮೆಜಾರಿಟಿ ವಿತ್ ಟೋಟಲ್ ಮೆಂಬರ್ಶಿಪ್, ಒಟ್ಟು ಸದಸ್ಯತ್ವ, ಟೋಟಲ್ ಮೆಂಬರ್ಶಿಪ್. ಇನ್ನೊಂದು ಥರ ಮೆಜಾರಿಟಿ ಬೇಕಾಗುತ್ತೆ ನಿಮಗೆ. 2/3 ಮೆಜಾರಿಟಿನಲ್ಲಿ ಪಾಸ್ ಮಾಡಿ, ಇಟ್ ಶುಡ್ ಬಿ ರ್ಯಾಟಿಫೈಡ್ ಬೈ ಮೋರ್ ದ್ಯಾನ್ 50% ಆಫ್ ದ ಸ್ಟೇಟ್ಸ್. 50ಕ್ಕಿಂತ ಹೆಚ್ಚಿನ ರಾಜ್ಯಗಳು, 50%ಗಿಂತ ಹೆಚ್ಚಿನ ರಾಜ್ಯಗಳು ಈ ಒಂದು ಮಸೂದೆಯನ್ನು ತಮ್ಮ ಒಂದು ವಿಧಾನಸಭೆಯಲ್ಲಿ ಅನುಮೋದಿಸಬೇಕು. ಅದಕ್ಕೆ ರಿಲೇಟೆಡ್ ಕೇಳಿದ್ದಾನೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದರಲ್ಲಿ ಯಾವುದಕ್ಕೆ ನಾವು ಈ ಪ್ರೋಸೆಸ್ನ ಫಾಲೋ ಮಾಡಬೇಕು. ಯಾವ ಪ್ರೋಸೆಸ್ ಫಾಲೋ ಮಾಡಬೇಕು? 50%ಗಿಂತ ಮೋರ್ ಸ್ಟೇಟ್ಸ್ ಶುಡ್ ರ್ಯಾಟಿಫೈ. ಯಾವ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ 50%ಗಿಂತ ಹೆಚ್ಚಿನ ರಾಜ್ಯಗಳು ಅನುಮೋದನೆ ಕೊಡಬೇಕಾಗುತ್ತೆ ಅಂತ ಕೇಳಿದ್ದಾನೆ. ಸೊ ಆ ಥರದ ಅಮೆಂಡ್ಮೆಂಟು ಮೇಲಿನ ಯಾವ ಅಂಶಗಳಿಗೆ ಅಪ್ಲೈ ಆಗುತ್ತೆ? ಫಾರ್ ವಿಚ್ ಆಫ್ ದ ಅಬವ್ ಮೆನ್ಷನ್ಡ್ ಸಬ್ಜೆಕ್ಟ್ಸ್ ದಿಸ್ ಪ್ರೊಸೀಜರ್ ಆಫ್ ಅಮೆಂಡ್ಮೆಂಟ್ ಈಸ್ ಅಪ್ಲಿಕೇಬಲ್ ಅಂತ ಹೇಳಿದ್ದಾನೆ. ಮೊದಲನೇದು, ಇಫ್ ಯು ವಾಂಟ್ ಟು ಅಮೆಂಡ್ ದೋಸ್ ಸಬ್ಜೆಕ್ಟ್ ಮ್ಯಾಟರ್ಸ್ ವಿಚ್ ಈಸ್ ಮೆನ್ಷನ್ಡ್ ಇನ್ ದ ಯೂನಿಯನ್ ಲಿಸ್ಟ್. ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡಬೇಕಾದರೆ ಮೋರ್ ದ್ಯಾನ್ 50% ಆಫ್ ದ ಸ್ಟೇಟ್ ಶುಡ್ ರ್ಯಾಟಿಫೈ. 50%ಕ್ಕಿಂತ ಹೆಚ್ಚಿನ ರಾಜ್ಯಗಳು ಇದಕ್ಕೆ ಅನುಮೋದನೆಯನ್ನು ಕೊಡಬೇಕಾಗುತ್ತದೆ. ಸೊ ದಿಸ್ ಈಸ್ ರೈಟ್. ಎರಡನೇದು, ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್. ರಾಜ್ಯದ ಕಾರ್ಯಕಾರಿ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಇದು ಒರಿಜಿನಲ್ ಆಗಿ ಹೇಗಿದೆ ಅಂದರೆ, ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್ ಆ್ಯಂಡ್ ಯೂನಿಯನ್ ಅಂತ ಇದೆ. ಸೊ ಎರಡನೇ ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಇದೆ. ರಾಜ್ಯದ ಕಾರ್ಯಾಂಗಿ ಅಧಿಕಾರವನ್ನು ನೀವು ಬದಲಾಯಿಸಬೇಕು ಅಂದರೆ, ಇಫ್ ಯು ವಾಂಟ್ ಟು ಚೇಂಜ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಸ್ಟೇಟ್, ಒನ್ಸ್ ಅಗೇನ್ 50% ಆಫ್ ದ ಸ್ಟೇಟ್ಸ್ ಶುಡ್ ರ್ಯಾಟಿಫೈ. ಸೊ ದೀಸ್ 2 ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಅಂತ ನಮಗೆ ಗೊತ್ತಾಯ್ತು. ಈಗ ಮೂರನೇ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ 1, 2, 3 ಕೊಟ್ಬಿಟ್ಟಿದ್ದಾನೀಗ. ಸೊ ಕಂಡೀಷನ್ಸ್ ಆಫ್ ಗವರ್ನರ್ಸ್ ಆಫೀಸ್ ಅಂತಿದೆಯಲ್ಲ, ರಾಜ್ಯಪಾಲರ ಕಚೇರಿಯ ಸಂಬಂಧಪಟ್ಟ ಅಧಿಕಾರಗಳು, ನೋ, ದಿಸ್ ಪ್ರೊಸೀಜರ್ ಈಸ್ ನಾಟ್ ಅಪ್ಲಿಕೇಬಲ್ ಟು ದಿಸ್. ಈ ಪ್ರಕ್ರಿಯೆ ಇದಕ್ಕೆ ಅನ್ವಯವಾಗುವುದಿಲ್ಲ. ಸೊ ಹಾಗೆ ನೋಡಿದ್ರೆ 1 ಈಸ್ ರೈಟ್, 2 ಈಸ್ ರೈಟ್, 3 ಈಸ್ ನಾಟ್ ರೈಟ್. ಸೊ ವಾಟ್ ಈಸ್ ದ ಆನ್ಸರ್ ಹಿಯರ್? 1 and 2 ಈಸ್ ದ ಆನ್ಸರ್. 1 ಮತ್ತು 2 ಉತ್ತರವಾಗುತ್ತದೆ. ಸೊ ಸಿಂಪಲ್ ಮೆಜಾರಿಟಿ ಅಲ್ಲ, 2/3 ಮೆಜಾರಿಟಿ ಪ್ರೆಸೆಂಟ್ ಮೆಂಬರ್ಸು ಅಲ್ಲ, 2/3 ಮೆಜಾರಿಟಿ ಟೋಟಲ್ ಮೆಂಬರ್ಸು ಅಲ್ಲ. 2/3 ಮೆಜಾರಿಟಿಲಿ ಪಾಸ್ ಮಾಡಿ ಮೋರ್ ದೆನ್ 50% ಆಫ್ ದ ಸ್ಟೇಟ್ ಶುಡ್ ರ್ಯಾಟಿಫೈ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಚಾರಗಳಿದೆ ಅಂತ ಕೇಳಿದ್ದಾನೆ. ಸೊ ದೀಸ್ ಆರ್ ದ ಫಸ್ಟ್ 2 ಥಿಂಗ್ಸ್. ಮೊದಲ 2 ವಿಚಾರಗಳು ನಾನೇನು ಹೇಳಿದ್ದೀನಲ್ಲ, ಇದೆರಡೂ ಕೂಡ ಇಟ್ ಗೋಸ್ ಥ್ರೂ ದ ಸೇಮ್ ಪ್ರೋಸೆಸ್. ಸೊ ದ ಆನ್ಸರ್ ಈಸ್ 1 and 2. ನೌ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಪ್ರತಿ ಸಲ ಇದೇ ಮಿಸ್ಟೇಕ್ ಮಾಡ್ತೀನಿ.
So, next question. Here, with reference to Indian polity, consider the following statements. Which of the above statements are true? ಕೆಳಗಿನ ಯಾವ ಹೇಳಿಕೆಗಳು ಅಥವಾ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಒನ್ಸ್ ಅಗೇನ್ ಇಲ್ಲಿ ನಿಮಗೆ ಕೇಳ್ತಿರೋದು ಏನಂತ, ಸರಿ ಯಾವುದಿದೆ ಅಂತ ಕೇಳ್ತಾ ಇದ್ದಾನೆ, ವಿಚ್ ಈಸ್ ರೈಟ್ ಅಂತ ಕೇಳ್ತಾನೆ. ಮೊದಲನೇ ಸ್ಟೇಟ್ಮೆಂಟು, ದ ಗವರ್ನರ್ ಆಫ್ ದ ಸ್ಟೇಟ್ is not answerable to any court for the exercise and performance of the powers and duties of his or her office. ಅಂದರೆ ರಾಜ್ಯಪಾಲರು ತನ್ನ ಕಚೇರಿಯಲ್ಲಿ ನಿರ್ವಹಿಸುವಂತಹ ಕಾರ್ಯಗಳು ಮತ್ತು ಅಧಿಕಾರಗಳನ್ನು ಏನೇ ಮಾಡಿದ್ರೂ ಕೂಡ ಬಳಸಿದ್ರೂ ಕೂಡ ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗೆ ಇರೋದಿಲ್ಲ. ಖಂಡಿತವಾಗಲೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಯಾಕೆ ಅಂತಂದರೆ, the judiciary should not interfere in the matters of the executive and the executive should not interfere in the matters of the judiciary. ನ್ಯಾಯಾಂಗ ಕಾರ್ಯಾಂಗದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಕಾರ್ಯಾಂಗ ನ್ಯಾಯಾಂಗದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಮೂರು ಅಂಗಗಳು ಪರಸ್ಪರ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯಪಾಲರು ತಮ್ಮ ಕಚೇರಿಯಲ್ಲಿ ಮಾಡುವಂಥ ಕೆಲಸಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಯು ಕೆನಾಟ್ ಕ್ವಶನ್ ಇನ್ ಎನಿ ಕೋರ್ಟ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ಎರಡನೇದು, ವೆನ್ ದ ಗವರ್ನರ್ ಈಸ್ ಇನ್ ಈಸ್ ಆಫೀಸ್, ರಾಜ್ಯಪಾಲರು ತನ್ನ ಕಚೇರಿಯಲ್ಲಿ ಇರುವಾಗ, ರಾಜ್ಯಪಾಲರು ತನ್ನ ಅಧಿಕಾರದಲ್ಲಿ ಕೆಲಸವನ್ನು ಮಾಡುವಾಗ ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನ ಇನಿಷಿಯೇಟ್ ಮಾಡೋದಕ್ಕಾಗಲ್ಲ. ಸೊ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕೆನಾಟ್ ಬಿ ಇನಿಷಿಯೇಟೆಡ್ ವೆನ್ ದ ಗವರ್ನರ್ ಈಸ್ ಪರ್ಫಾರ್ಮಿಂಗ್ ಇಸ್ ಫಂಕ್ಷನ್ಸ್, ಈಸ್ ಅಫಿಷಿಯಲ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಇವನ್ ದಿ ಸ್ಟೇಟ್ಮೆಂಟ್ ಈಸ್ ರೈಟ್. Members of the state legislature are not liable to any proceedings in any court in respect of anything said within the house. Once again, parliamentary members and the members of the state legislative assembly has their own privileges. We call this as parliamentary privileges. ನಾವು ಇದನ್ನು ಸಂಸದೀಯ ಸವಲತ್ತುಗಳು ಅಂತಲೇ ಕರಿತೀವಿ. ಸಂಸತ್ ಸದಸ್ಯರಿಗೆ ಮತ್ತು ರಾಜ್ಯದ ವಿಧಾನಮಂಡಲದ ಸದಸ್ಯರಿಗೆ ಕೊಟ್ಟಿರುವಂತಹ ಸವಲತ್ತುಗಳಿದು. ಅದರಲ್ಲಿ ಅಂದರೆ ಏನರ್ಥ, ಅವರು ಈ ಸದನದಲ್ಲಿ ಮಾತನಾಡಿದ ವಿಚಾರಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ, ಕೇಳೋ ಹಾಗಿಲ್ಲ ಅಂತ ಇದೆ. ಸೊ ಸದನದಲ್ಲಿ ಇವರು ಮಾತನಾಡಿದಂಥ ಪ್ರಶ್ನೆಗಳನ್ನು ಕೇಳುವ ಹಾಗೆ ಇರೋದಿಲ್ಲ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಇಫ್ ಯು ವಾಂಟ್ ಮಿ ಟು ಕೋಟ್ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್, ಪ್ರಾಕ್ಟಿಕಲಿ ಮಾತಾಡೋದಾದರೆ, ಇವನು ಸಿ ಟಿ ರವಿ ಹ್ಯಾಡ್ ಮೇಡ್ ಸಮ್ ಅಫೆನ್ಸಿವ್ ರಿಮಾರ್ಕ್ಸ್ ಅಗೇನ್ಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಕರ್ನಾಟಕದ ವಿಧಾನಸಭೆಯಲ್ಲಿ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಕೆಲವು ಪದಗಳನ್ನ ಬಳಸಿದರು ಅಂತ ಒಂದು ಆರೋಪ ಇತ್ತು. ಸದನದಲ್ಲಿ ಮಾತನಾಡಿದಂಥ ವಿಚಾರಕ್ಕೆ ಹೊರಗಡೆಯಿಂದ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ. ಪೊಲೀಸು ಕಾರ್ಯಾಂಗ, ಸದನ ಶಾಸಕಾಂಗ. ವೇರ್ ಸಿ ಟಿ ರವಿ ಸ್ಪೋಕ್, ದಟ್ ವಾಸ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್. But he was arrested by the police. Once again, without the permission of the leader of the house ಅಂದರೆ the chairman of the house, ಸದನದ ಅಧ್ಯಕ್ಷರನ್ನು ಕೇಳದೆ, the police cannot intervene in this matter. ಅವ್ರು ಕಂಪ್ಲೇಂಟು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಬಟ್ ಸ್ಟಿಲ್ ಪೊಲೀಸ್ ಆ್ಯಕ್ಷನ್ ವಾಸ್ ಟೇಕನ್ ಆ್ಯಂಡ್ ಯು ನೋ ದಟ್ ಬಿಕೇಮ್ ಎ ಬಿಗ್ ಹಂಗಾಮ ವೇರ್ ಇನ್ ದೇ ಟುಕ್ ಸಿ ಟಿ ರವಿ ಥ್ರೂಔಟ್ means the whole night he traveled from one place to another in police jeep, police ವಾಹನದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಓಡಾಡಿದ್ರು. He came and said they wanted to kill me in an encounter, I think which is really impossible. I don't think the police can do that. ಪೊಲೀಸರು ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯತೆ ಇಲ್ಲದಿರೋ ಕೆಲಸ. ಬಟ್ ಸ್ಟಿಲ್ ಎಲ್ಲ ರಾಜಕೀಯವಾಗಿ ಮಾತಾಡೋದು. ಲೆಟ್ ಅಸ್ ನಾಟ್ ಸ್ಪೀಕ್ ಎನಿಥಿಂಗ್ ಪೊಲಿಟಿಕಲ್ ಇಯರ್, ನಮ್ಗೆ ಆ ವಿಚಾರ ಬೇಕಾಗಿಲ್ಲ. ಸೊ ಒಂದು ಸದನದಲ್ಲಿ ನಡೆದಂಥ ವಿಚಾರಗಳಿಗೆ ಕಾರ್ಯಾಂಗ ಹಸ್ತಕ್ಷೇಪ ಮಾಡ್ತು, ಸ್ಪೀಕರ್ ಅಥವಾ ಚೇರ್ಮನ್ ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಹಾಗೆ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಸೊ ದಿಸ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. Let us go to the, let me see how many questions, only 14 questions. Yes, fine, we will finish it off. Now, consider the following statements with respect to pardoning power of the President of India. ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾನೆ. ಒನ್ಸ್ ಅಗೇನ್ ಲೆಟ್ ಅಸ್ ಸಿ ವಾಟ್ ಈಸ್ ಹಿ ಡಿಮ್ಯಾಂಡಿಂಗ್ ಹಿಯರ್. ಕರೆಕ್ಟ್, ಸರಿಯಾಗಿದೆ. ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಮೊದಲನೇದು,
ಪಾರ್ಡನಿಂಗ್ ಪವರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಕ್ಷಮಾದಾನದ ಅಧಿಕಾರ. ಆ್ಯಸ್ ಯು ಪೀಪಲ್ ನೋ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂದರೆ ವಿಡಿಯೋ ನೋಡ್ತಿರೋ ಹುಡುಗರು ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ದೇರ್ ಆರ್ 5 ಟೈಪ್ ಆಫ್ ಪಾರ್ಡನ್ಸ್. ಪಾರ್ಡನ್, ಕಮ್ಯೂಟೇಷನ್, ರೆಮಿಷನ್, reprieve, respite. These are the 5 pardoning powers of the president and article number 72. 72 ಅನ್ವಯ ರಾಷ್ಟ್ರಪತಿಗಳಿರುವಂಥ ಕ್ಷಮಾದಾನದ ಅಧಿಕಾರ. ಇದನ್ನು ಕನ್ನಡದಲ್ಲಿ ಏನಂತ ನಂಗೆ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಹೇಳಿದ್ದೀನಿ. ಪಾರ್ಡನ್, ಕಮ್ಯೂಟೇಷನ್, ರೆಮಿಷನ್, ರಿಪ್ರೀವ್ ಮತ್ತು ರಿಸ್ಪೈಟ್. ಇಲ್ಲಿ ಪಾರ್ಡನಿಂಗ್ ಪವರ್ ಬಗ್ಗೆ ಕೇಳಿರೋದು. ರಾಷ್ಟ್ರಪತಿಗಳು ಈ ಅಧಿಕಾರವನ್ನು ಬಳಸಿದಾಗ ವೆನ್ ದ ಪ್ರೆಸಿಡೆಂಟ್ ಯೂಸಸ್ ಪಾರ್ಡನಿಂಗ್ ಪವರ್, ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ ಈಸ್ ಅವೈಲಬಲ್. ಸೀಮಿತ ನ್ಯಾಯಿಕ ಪರಾಮರ್ಶೆ ಅಧಿಕಾರ ಇರುತ್ತೆ. ವಾಟ್ ಈಸ್ ಜುಡಿಷಿಯಲ್ ರಿವ್ಯೂ? ನ್ಯಾಯಿಕ ಪರಾಮರ್ಶೆ ಅಧಿಕಾರ ಅಂದ್ರೇನು? ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ಬೋದು. ಇಫ್ ದ ಪ್ರೆಸಿಡೆಂಟ್ ಹ್ಯಾಸ್ ಎನಿ ಮಾಲಿಫೈಡ್ ಇಂಟೆನ್ಷನ್, ರಾಷ್ಟ್ರಪತಿಗಳಿಗೆ ಏನಾದರೂ ದುರುದ್ದೇಶವಿದ್ದರೆ, ರಾಷ್ಟ್ರಪತಿಗಳು ಕ್ಷಮಾದಾನವನ್ನು ದುರುದ್ದೇಶದಿಂದ ಏನಾದರೂ ಕೊಡ್ತಾ ಇದ್ದರೆ, ಇನ್ ಸಚ್ ಎ ಸಿಚುವೇಶನ್ ದಟ್ ಕ್ಯಾನ್ ಬಿ ಕ್ವಶನ್ಡ್ ಇನ್ ದ ಕೋರ್ಟ್. ಕಂಪ್ಲೀಟ್ ಜುಡಿಷಿಯಲ್ ರಿವ್ಯೂ ಇರೋದಿಲ್ಲ, ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ ಖಂಡಿತವಾಗ್ಲೂ ಇರುತ್ತೆ. ಸೊ ಇನ್ ದಟ್ ಪರ್ಸ್ಪೆಕ್ಟಿವ್ ದಿ ಸ್ಟೇಟ್ಮೆಂಟ್ ಈಸ್ ರೈಟ್. ಇನ್ನು ಎರಡನೇ ಸ್ಟೇಟ್ಮೆಂಟು, ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸಸೈಸ್ ದಿಸ್ ಪವರ್ ವಿತೌಟ್ ದ ಅಡ್ವೈಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಸರ್ಕಾರದ ಸಲಹೆ ಇಲ್ಲದೆ ರಾಷ್ಟ್ರಪತಿಗಳು ಈ ಅಧಿಕಾರವನ್ನು ಬಳಸಬಹುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದು ತಪ್ಪಾಗುತ್ತೆ. ಪ್ರೆಸಿಡೆಂಟ್ ಕ್ಯಾನ್ ಯೂಸ್ ಹಿಸ್ ಪಾರ್ಡನಿಂಗ್ ಪವರ್ಸ್ ಓನ್ಲಿ ಆನ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮಂತ್ರಿಮಂಡಲದ ಸಲಹೆ ಆಧಾರದ ಮೇಲೆ ರಾಷ್ಟ್ರಪತಿಗಳು ಕ್ಷಮಾದಾನದ ಅಧಿಕಾರವನ್ನು ಬಳಸಿಕೊಳ್ಳುತ್ತಾರೆ. ಇದು ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರವಲ್ಲ. ಇಟ್ ಈಸ್ ನಾಟ್ ಡಿಸ್ಕ್ರಿಷನರಿ ಪವರ್ ಆಫ್ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರವಲ್ಲ. ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆ ಆಧಾರದ ಮೇಲೇ ಈ ಅಧಿಕಾರವನ್ನು ಬಳಸಿಕೊಳ್ಳಬಹುದು. ಹಾಗೆ ನೋಡಿದಾಗ ಈ ಸ್ಟೇಟ್ಮೆಂಟು ರಾಂಗ್ ಇದೆ. ಯಾಕಂದರೆ ಕ್ಯಾನ್ ಎಕ್ಸಸೈಸ್ ಅಂತ ಕೊಟ್ಟಿದ್ದಾನೆ, ಅದರ ಅರ್ಥ ಕ್ಯಾನ್ ಅಲ್ಲ, ಅದು ಕೆನಾಟ್ ಅಂದಿದ್ರೆ ಸರಿಯಾಗಿರ್ತಿತ್ತು. ಸೊ ಈ ಕ್ವಶನಲ್ಲಿ ವಿಚ್ ಈಸ್ ದ ರೈಟ್ ಆನ್ಸರ್? ದೆನ್ 1 ಈಸ್ ಕರೆಕ್ಟ್, 2 ಈಸ್ ರಾಂಗ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. So here all the questions related to polity has been decoded and best of luck my dear students. Thank you. ಮತ್ತೊಮ್ಮೆ ಎಕನಾಮಿಕ್ಸ್ ಕ್ವಶನ್ ಪೇಪರ್ ತಗೊಂಡು ಬರ್ತೀನಿ ನಿಮ್ಮ ಹತ್ರ. We will discuss about economics also in detail with the concepts. Concept clarity ಜೊತೆ ಮಾಡುವ. So just wait for some days. Okay, thank you.